ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮೊದಲನೇದಾಗಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೆ, ಸ್ವರ್ಣಮಾಲಾಮನವರಿಗೆ ಕೃತಜ್ಞತಾ ಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸುತ್ತಾ, ನನ್ನ ಮಾರ್ಗದರ್ಶಕರಾದಂತಹ ಡಾಕ್ಟರ್ ಜೀವಂದರ್ ಕೇತಪ್ಪನವ್ರ ಸರಿಗೂ ಸಹಿತ ಕೃತಜ್ಞತಾ ಪೂರ್ವಕ ನಮಸ್ಕಾರಗಳು. ಮಾಸ್ಟರ್ಸ್, ನಾನು ವಸುಂಧರಾ ವಾರಿಯರ್ಸ್ ಅನ್ನುವಂತ ಒಂದು ಗ್ರೂಪ್ ಏನಿದೆ, ಡಾಕ್ಟರ್ ಜೀವೇಂದರ್ ಕೇತಪ್ಪನವ್ರ ಸರ್ ಅನ್ನುವಂತ ಮಾರ್ಗದರ್ಶಕರ ಅಂಡರ್ನಲ್ಲಿ ನಾನು 3 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೇನೆ. ಮೇಡಮ್ ಅವ್ರು ಹೇಳಿದ ಹಾಗೆ ನಾನು ಸೀನಿಯರ್ ಮಾಸ್ಟರ್ ಅಲ್ಲ, ಈಗ 3 ವರ್ಷ ಆಯ್ತು ಮಾಸ್ಟರ್ಸ್ ನಾನು ಧ್ಯಾನಕ್ಕೆ ಬಂದು. ನಾನು ಧ್ಯಾನಕ್ಕೆ ಬಂದಾದ್ಮೇಲೆ ನಾನೊಂದು 2-3 ಪುಸ್ತಕದ ಸ್ವಾಧ್ಯಾಯದ ಕ್ಲಾಸ್ಗಳನ್ನ ನಾನು ವಸುಂಧರಾ ವಾರಿಯರ್ಸ್ ಗ್ರೂಪ್ ಒಳಗೆ ಮಾಡಿದ್ದೇನೆ. ಮೊದಲನೇದಾಗಿ ಆತ್ಮದ ಅವರೋಹಣ ಅಂತ ಹೇಳಿ ಕೃಷ್ಣಾನಂದ ಗುರುಜಿ ಅವರು ಬರೆದಂತ ಒಂದು ಅದ್ಭುತವಾದಂತ ಪುಸ್ತಕದ ಸ್ವಾಧ್ಯಾಯ ಮಾಡಿದೀವಿ. ಅದಾದ್ಮೇಲೆ ಸತ್ಯಪಯಣ, ರೂಪಾ ವೆಂಕಟೇಶ್ ಮೇಡಮ್ ಅವರು ಬರೆದಂತ ಸತ್ಯಪಯಣ ಪುಸ್ತಕದ ಸ್ವಾಧ್ಯಾಯ ಮಾಡಿದೆ. ಅದಾದ್ಮೇಲೆ ನನಗೆ ಇನ್ಟ್ಯೂಷನ್ ಬಂತು, ಏನು ಅಂದ್ರೆ ಯು ಫಾರ್ ಎವರ್ ಅನ್ನುವಂತ ಪುಸ್ತಕವನ್ನ ನೀನ್ ಸ್ವಾಧ್ಯಾಯ ಮಾಡ್ಬೇಕಂತ ಹೇಳಿ ಆ ಒಂದು ಇನ್ಟ್ಯೂಷನ್ ಆಧಾರವಾಗಿ ಇಟ್ಕೊಂಡೆ ನಾನು ನೀನೇ ಶಾಶ್ವತ ಟಿ ಲೋಬ್ಸಂಗ್ ರಾಂಪ ಅವರ ಪುಸ್ತಕದ ಸ್ವಾಧ್ಯಾಯ ಮಾಡಿದೆ. ಅದಾದ್ಮೇಲೆ ನಾನು ಯಾವುದೇ ಪಂಡಿತ ಅಲ್ಲ, ವೇದಾನೂ ಗೊತ್ತಿಲ್ಲ, ಉಪನಿಷತ್ತು ಗೊತ್ತಿಲ್ಲ. ಧ್ಯಾನಕ್ಕೆ ಕೂತಾಗ ನನ್ಗೊಂದು ಇನ್ಟ್ಯೂಷನ್ ಬಂತು, ಏನಂದ್ರ ನೀನು ಕೇನೋಪನಿಷತ್ತಿನ ಕ್ಲಾಸಸ್ ಮಾಡ್ಬೇಕು ಅಂತ ಹೇಳಿ. ನನ್ಗೆ ವೇದ ಉಪನಿಷತ್ತು ಏನೂ ಗೊತ್ತಿಲ್ಲ, ಆದ್ರೂ ಸಹಿತ ಆ ಮಾರ್ಗದರ್ಶಕ ಆಸ್ಟ್ರಲ್ ಮಾಸ್ಟರ್ಸ್ ಹೇಳಿದಾರಂತ ಹೇಳಿ ಅವರ ಸಹಕಾರದೊಂದಿಗೆ, ಅವರ ಆಶೀರ್ವಾದದೊಂದಿಗೆ ನಾನು ಕೇನೋಪನಿಷತ್ತಿನ ಸ್ವಾಧ್ಯಾಯವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಅದರಲ್ಲಿ ಮೇಡಮ್ ಅವ್ರು ಯಾವ ಕ್ಲಾಸ್ ಮಾಡ್ತಾರೆ ಅಂದಾಗ ನನ್ಗೆ ನೆನಪಿಗೆ ಬಂದಿದ್ದೇನಪ್ಪಾ ಅಂದ್ರ, ಆ ಕೇನೋಪನಿಷತ್ತಿನಲ್ಲಿ ಒಂದು ಕತೆ ಇದೆ. ಆ ಕತೆ ಏನ್ ಹೇಳುತ್ತಪ್ಪ ಅಂತಂದ್ರ, ನಮಗ ಅಹಂಕಾರ ಬಂದ್ರ ನಮ್ಮ ಸಾಧನೆ ಶೂನ್ಯ ಆಗತ್ತೆ ಅನ್ನುವಂತ ಒಂದು ವಿಷಯ ಬರುತ್ತೆ. ಅದಕ್ಕಾಗಿ ಆ ಒಂದು ಕಥೆಯನ್ನ ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ ಮಾಸ್ಟರ್. ನಾ ಮೊದ್ಲೇ ಹೇಳಿದ ಹಾಗೆ ನಾನು ಯಾವುದೇ ಪಂಡಿತ ಅಲ್ಲ, ವೇದ ಉಪನಿಷತ್ತು ಏನೂ ಗೊತ್ತಿಲ್ಲ. ಆ ಒಂದು ನನ್ನ ಇನ್ಟ್ಯೂಷನ್ ನಮ್ಮ ಮಾಸ್ಟರ್ಸ್ ಮಾರ್ಗದರ್ಶಕದ ಮೇರೆಗೆ ಮಹಾವತಾರಿ ಬಾಬಾಜಿಯವರ ಒಂದು ಮಾರ್ಗದರ್ಶನದಲ್ಲಿ ನಾನು ಏನ್ ಮಾಡ್ತಾ ಇದ್ದೇನೆ ಅಂತಂದ್ರ ಆ ಒಂದು ಉಪನಿಷತ್ತಿನ ಸ್ವಾಧ್ಯಾಯವನ್ನು ನಾನು ಮಾಡ್ತಾ ಇದ್ದೇನೆ ಮಾಸ್ಟರ್ಸ್. ತಮಗೆಲ್ಲ ಗೊತ್ತಿದೆ, ವೇದಗಳಲ್ಲಿ 4 ಪ್ರಕಾರದ ವೇದಗಳಿದೆ ಅಂತ ಗೊತ್ತಿದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಅಂತ ಹೇಳಿ. ಆಮೇಲೆ ಪ್ರತಿಯೊಂದು ವೇದದಲ್ಲಿ ಏನಾಗುತ್ತೆ ಅಂದ್ರ 4 ಭಾಗಗಳು ಬರುತ್ತೆ ಮಾಸ್ಟರ್ಸ್. ಪ್ರತಿಯೊಂದು ವೇದದಲ್ಲೂ 4 ಭಾಗ ಬರುತ್ತೆ. ಮೊದಲೇ ಭಾಗಕ್ಕ ಸಂಹಿತೆ ಅಂತ ಹೇಳ್ತೇವಿ, 2ನೇದ್ದು ಬ್ರಾಹ್ಮಣ, 3ನೇದ್ದು ಅರಣ್ಯಕ, ಕೊನೆಗೆ ಬರುವಂತದ್ದು ವೇದಾಂತ ಅಂತ ಹೇಳ್ತೀವಿ ನೋಡ್ರಿ. ವೇದದ ಅಂತ್ಯ ಭಾಗವೇ ಉಪನಿಷತ್ತು. ಆ ವೇದದ ಅಂತ್ಯ ಭಾಗವನ್ನ ನಾವು ಉಪನಿಷತ್ ಅಂತ ಏನ್ ಕರಿತೀವಿ. ಇಲ್ಲಿ ಸಂಹಿತೆಯಲ್ಲಿ ಮಂತ್ರ ಭಾಗ ಬರುತ್ತೆ, ಬ್ರಾಹ್ಮಣದಲ್ಲಿ ಯತ್ನ ಯಾವ ತರ ಮಾಡ್ಬೇಕನ್ನುವಂಥದ್ದು, ಅರಣ್ಯಕದಲ್ಲಿ ಯಾವ ವಿಧಾನದಿಂದ ಯಾಗವನ್ನು ಮಾಡ್ಬೇಕನ್ನುವಂಥದ್ದು. ಉಪನಿಷತ್ತು ಅಂತಂದ್ರೆ ಪ್ಯೂರ್ಲಿ ಪರಮಾತ್ಮನ ಬಗ್ಗೆ ನಾವು ತಿಳ್ಕೊಳ್ಳೋದೇ ಉಪನಿಷತ್ತು. ಪ್ರತಿಯೊಂದು ವೇದದ ಸಾರ ಅಂತ ಹೇಳ್ಬೋದು. ವೇದದ ಸಾರವನ್ನ ಏನ್ ಹೇಳ್ತಾರಂದ್ರ ಉಪನಿಷತ್ ಅಂತ ಹೇಳ್ತಾರ. ಈ ಒಂದು ಸಾಮ ವೇದದಲ್ಲಿ ಬರುವಂತ ಆ ಒಂದು ಉಪನಿಷತ್ತು ಕೇನೋಪನಿಷತ್ ಮಾಸ್ಟರ್ಸ್. ಆ ಕೇನೋಪನಿಷತ್ತಿಗೆ ಕೇನೋಪನಿಷತ್ತ ಯಾಕೆ ಬಂತು ಅಂತ ಹೇಳಿ ನೋಡ್ಕೊಂಡು ನಾವು ಮುಂದೆ ಕಥೆಯ ಭಾಗಕ್ಕೆ ಹೋಗೋಣ. ಆ ಕೇನೋಪನಿಷತ್ ಯಾವುದೇ ಒಂದು ಉಪನಿಷತ್ ಇದ್ರೂ ಸಹಿತ ಆ ಉಪನಿಷತ್ತಿನ ಮೊದಲನೆಯ ಮಂತ್ರ ಏನಿರುತ್ತೆ ಅಲ್ಲ, ಆ ಮೊದಲನೆಯ ಮಂತ್ರದ ಮೊದಲನೆಯ ಸಾಲಿನಲ್ಲಿ ಬರುವಂತಹ ಒಂದು ಶಬ್ದಕ್ಕ ಅದನ್ನೇ ಆಯ್ಕೆ ಮಾಡ್ಕೊಂಡು ಆ ಉಪನಿಷತ್ತಿನ ಹೆಸರಿಟ್ಟಿರ್ತಾರ. ಇಲ್ಲಿಯೂ ಸಹಿತ ಆ ಕೇನೋಪನಿಷತ್ತಿನಲ್ಲಿ ಏನ್ ಬರುತ್ತೆ ಅಂದ್ರ, ಓಂ ಕೇನೇಶಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮಃ ಪ್ರೈತಿಯುಕ್ತ ಕೇನೇಶಿತಾಂ ವಾಚಮಿಮಾಂ ವದಂತಿ ಚಕ್ಷುಂ ಶ್ರೋತ್ರಂ ಕವುದೇವೋ ಯುನಿಕ್ತಿ ಅಂತ ಹೇಳಿ. ಇಲ್ಲಿ ಗುರು ಶಿಷ್ಯರ ನಡುವೆ ಒಂದು ಸಂವಾದ ನಡೀತಾ ಇರುತ್ತೆ. ಗುರು ಶಿಷ್ಯರಿಗೆ ಅವ್ರ ಶಿಷ್ಯರ ಪ್ರಶ್ನೆ ಕೇಳ್ತಾ ಇರ್ತಾರ, ಗುರು ಉತ್ತರ ಕೊಡ್ತಿರ್ತಾನ. ಆ ಒಂದು ಶಿಷ್ಯನ ಪ್ರಶ್ನೆ ಯಾವ ತರ ಇರುತ್ತೆ ಅದಕ್ಕೆ ತಕ್ಕಂತೆ ಗುರು ಇರ್ತಾನಂತ ಅನ್ಕೋಬೇಕು ನಾವು. ಆಮೇಲೆ ಗುರು ಎಷ್ಟು ಶ್ರೇಷ್ಠ ಇರ್ತಾನಲ್ಲ ಅಷ್ಟೇ ಶ್ರೇಷ್ಠನಾದ ಶಿಷ್ಯ ಇರ್ತಾನ. ಯಾಕಂದ್ರ ಆ ಗುರು ಹೇಳುವಂತ ಬೋಧನೆ ತಿಳ್ಕೊಳ್ಳುವಂತ ಶಿಷ್ಯ ಅಂದ್ರ ಅವನ ಮಟ್ಟಿಗೆನೇ ಇರ್ತಾನ. ಇಲ್ಲಿ ಒಬ್ಬ ಶಿಷ್ಯ ಕೇಳ್ತಾನ, ಅವಾಗ ಏನ್ ಕೇಳ್ತಾನಂದ್ರ, ಕೇನೇಶಿತಂ ಯಾವುದರ ಪ್ರೇರಣೆಯಿಂದ, ಕೇನೇಶಿತಂ ಅಂದ್ರೆ ಯಾವುದರ ಪ್ರೇರಣೆಯಿಂದ ನಮ್ಮ ಕಣ್ಣು ಹೊರಗಿನ ಜಗತ್ತನ್ನ ನೋಡುತ್ತೆ, ಕಿವಿ ಹೊರಗಿನ ಶಬ್ದಗಳನ್ನ ಕೇಳುತ್ತೆ, ಕಣ್ಣು ಕಿವಿ ಬಾಯಿ ಯಾವುದರ ಪ್ರೇರಣೆಯಿಂದ ಮಾತನಾಡತ್ತೆ. ಇವೇನ್ ನಾವು ಪಂಚೇಂದ್ರಿಯಗಳಂತ ಹೇಳ್ತೇವಲ್ಲ ಮಾಸ್ಟರ್ಸ್, ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ, ಈ ಪಂಚೇಂದ್ರಿಯಗಳು ತಾವ ಸ್ವತಃ ಕೆಲಸ ಮಾಡ್ತಾವೋ ಅಥವಾ ಯಾರ್ದಾದ್ರೂ ಪ್ರೇರಣೆಯಿಂದ ಮಾಡ್ತಾವೋ ಅಂತ ಹೇಳಿ ಆ ಶಿಷ್ಯ ಗುರುವನ್ ಕೇಳಿದಾಗ ಗುರು ಹೇಳ್ತಾನ, ಹೌದಪ್ಪ ನೀ ಕೇಳುವಂತ ಪ್ರಶ್ನೆ ಸರಿಯಾಗಿದೆ. ಯಾಕಂತಂದ್ರ ನಾವು ಕನಕದಾಸರು ಒಂದು ಹಾಡನ್ ಕೇಳಿದೇವೆ. ಕನಕದಾಸರು ಕೇಳ್ತಾರ, ಏನ್ ಹೇಳ್ತಾರಂದ್ರ, ತಾವೆಲ್ಲ ಕೇಳಿದಿರಿ ಮಾಸ್ಟರ್ಸ್, ತಲ್ಲಣಿಸದಿರು ಕಂಡೆ ಆ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ.
ಆ ಭಗವಂತ ಅನ್ನೋ ಪದನ್ಲ ಅವೆಲ್ಲಾರನು ಸಲಹತಾನ. ಅದಕ್ಕೆ ಸಂಶಯ ಇರಕ್ ಸಾಧ್ಯನೇ ಇಲ್ಲ. ತಲ್ಲಣಿಸದಿರು ಕಂಡ ತಾಳು ಮನವೇ ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟಿಯನ್ನು ಕಟ್ಟಿ ನೀರುಣಿಸಿದವರಾರು. ದೇವ್ರಿಲ್ಲ ದೇವ್ರಿಲ್ಲ ಅಂತ ಯಾರಾದ್ರೂ ಕೇಳ್ತಾ ಇರ್ತಾರಲ್ಲ, ಅವ್ರಿಗೆ ಇಷ್ಟು ಚಂದ ಕನಕದಾಸರು ಆ ಉತ್ತರ ಕೊಟ್ಟಾರಂದ್ರ, ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ. ನಾವು ನೋಡ್ತೀವಿ ನೋಡ್ರಿ, ಚಾರಣಕ್ಕೆ ಹೋದಾಗ ಗುಡ್ಡಕ್ಕೆ ಹೋದಾಗ ಆ ಗುಡ್ಡದ ತುದಿಯಾಗ ಒಂದ್ ಗಿಡ ಇರ್ತೈತಿ, ಕಲ್ಲಿನ ಮೇಲೆ ಇರ್ತೈತ ಅದು. ಆ ಕಲ್ಲಿನ ಮೇಲೆ ಅದಕ್ಕೆ ನೀರ್ ಯಾರು ಹಾಕಿ ಬೆಳೆಸಿದ್ರಪ್ಪ? ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟಿಯನ್ನು ಕಟ್ಟಿ ನೀರಿರದವರು ಯಾರು? ಹುಟ್ಟಿಸಿದ ದೇವತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ರಕ್ಷಿಪನು, ಇದಕ್ಕೆ ಸಂಶಯವಿಲ್ಲ. ಆ ಭಗವಂತ ನಮ್ಮನ್ನು ಹುಟ್ಟಾನಂದ ಮೇಲೆ ಅವನು ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾನ. ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ, ಅಡವಿಯೊಳಗಿರ್ತಕ್ಕಂಥ ಮೃಗಗಳಿಗೆ ಮತ್ತು ಪಕ್ಷಿಗಳಿಗೆ ಅಡಿಗಡಿಗೆ ಆಹಾರವನ್ನಿತ್ತು ಸಲಹುವರು ಯಾರು? ಹಡದ ಜನನಿಯ ತರದಿ ಸ್ವಾಮಿ ಹೊಡೆಗೀಡಾಗಿ ಬಿಡದೆ ರಕ್ಷಿಪನು, ಸಂದೇಹ ಬೇಡ. ಕಲ್ಲಿನಲ್ಲಿ ಹುಟ್ಟಿದ ಕೂಗುವ ಕಪ್ಪೆಗೆ ಅಲ್ಲಿ ಆಹಾರವನ್ನು ತಂದಿಳುವರಾರು? ಬಲ್ಲಿದನು ಕಾಗಿನೆಲೆ ಆದಿಕೇಶವರಾಯ. ಮಾಸ್ಟರ್ಸ್, ನಾನು ರೈತನ ಮಗ ಹೇಳ್ತೇನೆ, ನಾವು ಹೊಲದೊಳಗ ಕಲ್ಲು ಹೊಡಿಬೇಕಾದ್ರ ಆ ದೊಡ್ಡ ಕಲ್ಲು ಹೊಡೆದಾಗ ಕಲ್ಲಿನ ಒಳಗೆ ನೀರು ಕಪ್ಪಿ ಮರಿ ಇರ್ತಾವ. ಎಷ್ಟು ವಿಚಿತ್ರ ನೋಡ್ರಿ. ಅದನ್ನೇ ಇಲ್ಲಿ ಕನಕದಾಸರು ಹೇಳ್ತಾರ, ಆ ದೊಡ್ಡ ಕಲ್ಲು ಬಂಡಿಗಲ್ಲು, ಆ ಬಂಡಿಗಲ್ಲು ಒಳಗಡೆ ಒಂದು ಹೋಲು, ಅಲ್ಲಿ ನೀರು ಮರಿ ಕಪ್ಪಿ ಹೆಂಗ್ ಬದುಕ್ಯಾವಪ್ಪ ಅಲ್ಯ? ಯಾಕಂದ್ರೆ ಭಗವಂತ ಅದಾನ ಅನ್ನೋದಕ್ಕೆ ಇದೇ ನಿರೂಪಣೆ ಮಾಸ್ಟರ್ಸ್. ಅದಕ್ಕೆ ಇಲ್ಲಿ ಕೇಳ್ತಾ ಇದ್ದಾನೆ ಶಿಷ್ಯ ಗುರುವನ್ನ, ಕೇನೇಶಿತಂ ಪತತಿ ಪ್ರೇಷಿತಂ ಮನಃ. ಇವ್ ನಮ್ ಕಣ್ಣು ನೋಡಾಕತ್ತಾವಲ್ಲ, ಇದ್ರ ಹಿಂದೆ ಯಾವ್ದಾದ್ರು ಶಕ್ತಿ ಇದೆಯಾ? ಕಿವಿ ಕೇಳ್ತಾ ಇದಾವಲ್ಲ, ಅದ್ರ ಹಿಂದೆ ಯಾವ್ದಾದ್ರು ಶಕ್ತಿ ಇದೆಯಾ? ನನಗ್ ಶಬ್ದ ಬರಾಕತ್ತಲ್ಲ, ಇದ್ರ ಹಿಂದೆ ಯಾವ್ದಾದ್ರು ಶಕ್ತಿ ಇದೆಯಾ ಅಂದಾಗ ಆ ಗುರು ಹೇಳ್ತಾನ, ಹೌದಪ್ಪ ಹೌದು. ಯಾಕಂತಂದ್ರ ನಾವು ದೃಗ್ದೃಶ್ಯ ವಿವೇಕ ಅನ್ನುವಂತ ವಿಷಯವನ್ನ ಶಂಕರಾಚಾರ್ಯರ ದೃಗ್ದೃಶ್ಯ ವಿವೇಕ ಒಳಗ್ ಬರ್ತೈತಿ ಮಾಸ್ಟರ್ಸ್. ಏನಂತಂದ್ರ ದೃಗ್ದೃಶ್ಯ ವಿವೇಕ ಅಂತಂದ್ರ ದೃಕ್ ಅಂದ್ರೆ ನೋಡುವಂತವ, ದೃಶ್ಯ ಅಂದ್ರೆ ನೋಡಿಸಿಕೊಳ್ಳುವಂತದ್ದು. ಕಣ್ಣನ್ನ ಮನಸ್ಸು ನೋಡುತ್ತೆ, ಮನಸ್ಸನ್ನ ನಮ್ಮ ಪ್ರಜ್ಞೆ ನೋಡುತ್ತೆ. ನಮ್ಮ ಪ್ರಜ್ಞೆಯನ್ನು ಯಾರು ನೋಡುದಿಲ್ಲ, ಬಹಳ ಅಂದ್ರ ಪರಮಾತ್ಮ ನೋಡ್ಬೋದು. ಆ ಪ್ರಜ್ಞೆ ಅನ್ನುವಂತದ್ದೇ ಪರಮಾತ್ಮ ಅನ್ನೋದನ್ನ, ಇವೆಲ್ಲದರ ಹಿಂದೆ ಪ್ರಜ್ಞೆ ಅನ್ನುವಂಥದ್ದು ಐತೆ ಅಂತೇಳಿ ಇಲ್ಲಿ ಡಿಸ್ಕಸ್ ನಡೀತಾ ಹೋಗುತ್ತೆ ಮಾಸ್ಟರ್ಸ್. ಒಟ್ಟು 4 ಅಧ್ಯಾಯಗಳು ಬರ್ತಾವ ಕೇನೋಪನಿಷತ್ತಿನಲ್ಲಿ. 4ನೇ ಅಧ್ಯಾಯದಲ್ಲಿ ಒಂದು ಕತೆ ಬರುತ್ತೆ. ಆ ಕಥೆಯ ಹಿಂದಿನ ಒಂದು ಪೀಠಿಕೆ ಏನಪ್ಪಾ ಅಂತಂದ್ರ, ದೇವತೆಗಳಿಗೂ ಮತ್ತು ರಾಕ್ಷಸರಿಗೂ ಘನಘೋರ ಯುದ್ಧ ಆಗತ್ತೆ. ದೇವತೆಗಳಿಗೂ ರಾಕ್ಷಸರಿಗೂ ಯುದ್ಧ ಆಗತ್ತೆ. ಅವಾಗ ಏನಾಗತ್ತೆ ಅಂತಂದ್ರ, ರಾಕ್ಷಸರನ್ನ ದೇವತೆಗಳು ಸೋಲಿಸ್ಬೇಕಾಗಿತ್ತು, ಆದ್ರೆ ಅವ್ರಿಗೆ ಅಹಂಕಾರ ಬಂದಿರೋದ್ರಿಂದಾಗಿ ಏನಾಗತ್ತೆ ಅಂತಂದ್ರ ದೇವತೆಗಳು ಸೋಲುವುದು ಪ್ರಾರಂಭ ಆಗ್ತಾರ. ಅವಾಗ ಆ ಬ್ರಹ್ಮನ್ ಅನ್ನುವಂತವ, ಬ್ರಹ್ಮನ್ ಅಂದ್ರ ಆ ಆದಿಶಕ್ತಿ ಅಂತ ಏನ್ ಹೇಳ್ತೇವಿ, ಪರಾಶಕ್ತಿ ಅಂತ ಏನ್ ಹೇಳ್ತೇವಿ, ಈ ಒಂದು ಆ ಬ್ರಹ್ಮಾಂಡದ ಅಧಿಕಾರಿ ಅಂತ ಏನ್ ಹೇಳ್ತೇವಲ್ಲ, ಅದಕ್ಕೆ ಬ್ರಹ್ಮನ್ ಅಂತ ಹೇಳ್ತೀವಿ. ಬ್ರಹ್ಮ ವಿಷ್ಣು ಮಹೇಶ್ವರ ಅಲ್ಲ ಮಾಸ್ಟರ್ಸ್. ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಮೀರಿದಂತವ ಏನಪ್ಪಾ ಅಂದ್ರ ಪರಮಾತ್ಮ ಬ್ರಹ್ಮನ್ ಅಂತ ಹೇಳ್ತೇವಿ. ಬ್ರಹ್ಮನ್ ವಿಚಾರ ಮಾಡ್ತಾನ. ಏನ್ ವಿಚಾರ ಮಾಡ್ತಾನೋ ಅಂತಂದ್ರ, ಇಲ್ಲ ದೇವತೆಗಳು ಸೋಲ್ಬಾರ್ದು, ದೇವತೆಗಳು ಸೋತರು ಅಂತಂದ್ರ ರಾಕ್ಷಸರ ಉಪಟಳ ಇನ್ನೂ ಜಾಸ್ತಿ ಆಗ್ತೈತೆ ಅಂತೇಳಿ ದೇವತೆಗಳಿಗೆ ತಿಳಿಯದ ಹಾಗೆ ಆ ಪರಮಾತ್ಮ ಏನ್ ಮಾಡ್ತಾನಂದ್ರ, ದೇವತೆಗಳಿಗೆ ಶಕ್ತಿ ತುಂಬಿ ಆ ಒಂದು ರಾಕ್ಷಸರನ್ನ ಸೋಲಿಸ್ತಾನ. ಆ ರಾಕ್ಷಸರನ್ನ ಸೋಲಿಸಿದಾಗ ದೇವತೆಗಳಿಗೆ ಅನಿಸ್ತೈತಿ, ಒಬ್ಬೊಬ್ಬ ಇಷ್ಟೊಂದು ಶಾಲಿಗಳನ್ನ ನಾವು ಅನ್ಕೊಂಡಿರ್ಲೇ ಇಲ್ಲ, ನಾವೇ ಶ್ರೇಷ್ಠರು, ಆ ರಾಕ್ಷಸರನ್ನೆಲ್ಲ ಸೋಲಿಸ್ಬಿಟ್ಟಿವಿ ಅಂತ ಹೇಳಿ ಆ ದೇವತೆಗಳಿಗೆ ಅಹಂಕಾರ ಬರುತ್ತೆ ಅಂತ ಮಾಸ್ಟರ್ಸ್. ಯಾವಾಗ ದೇವತೆಗಳು ರಾಕ್ಷಸರನ್ನ ಮೇಡಮ್ ಕೇಳ್ತಾ ಇದೀರಿ ಮಾಸ್ಟರ್ಸ್? ಯಾರಾದ್ರೂ ಸರಿ ಕೇಳ್ತಾ ಇದೆ ಅಂತ ರಿಪ್ಲೈ ಮಾಡಿ ಪ್ಲೀಸ್. ಕೇಳಿಸ್ತಾ ಇದೆ ಅಲ್ರಿ? ಸರಿಯಾಗಿ ಕೇಳಿಸ್ತಾ ಇದೆ. ಓಕೆ ಮಾಸ್ಟರ್. ಏನಂದ್ರ ನೋಡಿ, ಯಾವಾಗ್ಲೂ ನಮಗೂ ಸಹಿತ ಹಂಗಾಗತ್ತೆ ನೋಡ್ರಿ. ಯಾವುದೋ ಒಂದು ಸ್ಪರ್ಧೆ ಒಳಗಿರ್ಬೋದು ಅಥವಾ ಯಾವುದೇ ಒಂದು ಕಾರ್ಯದೊಳಗಿರ್ಬೋದು, ನಾವು ಯಶಸ್ವಿಗೂ ಮಠ ಎಲ್ಲರಿಗೂ ನೀವ್ ಹೆಲ್ಪ್ ಮಾಡ್ರಿ ಅಂತ ಕೇಳ್ತಾ ಇರ್ತೇವಿ. ಎಷ್ಟೋ ಜನರ ಸಹಕಾರದೊಂದಿಗೆ ನಾವು ಜಯ ಗಳಿಸ್ತೇವಿ. ಜಯ ಗಳಿಸಿ ಆದ್ಮೇಲೆ ನಾವೇನ್ ವಿಚಾರ ಮಾಡ್ತೇವಿ ಅಂತಂದ್ರ, ಯಾವೇನ್ ನಮಗ್ ಸಹಾಯ ಮಾಡ್ಯಾನ್ರಿ, ಸ್ವತಃ ನಾನಾ ಶ್ರಮ ಪಟ್ಟು ಗಳಿಸೇನಿ, ನಾನಾ ಶ್ರಮ ಪಟ್ಟು ಸಾಧನೆ ಮಾಡೇನಿ ಅಂತೀವಿ. ಅದೇ ತರ ಇಲ್ಲಿ ಏನಾಗತ್ತೆ ಅಂದ್ರ, ದೇವತೆಗಳಿಗೆ ಜಯ ಸಿಕ್ಕಾಗ ದೇವತೆಗಳು ವಿಚಾರ ಮಾಡ್ತಾರ, ನಾವು ಸಮರ್ಥರು, ನಾವು ಶಕ್ತಿಶಾಲಿಗಳು, ಇಡೀ ಬ್ರಹ್ಮಾಂಡಕ್ಕೆ ನಾವ ಒಡೆಯರು, ನಮ್ಮನ್ನ ಹಿಡಿದವ್ರ ಯಾರು ಇಲ್ಲ, ಯಾಕಂದ್ರೆ ನಾವು ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿದೀವಿ ಅಂತೇಳಿ ಅಹಂಕಾರ ಬಂದ್ಬಿಡುತ್ತೆ. ಅಹಂಕಾರದಿಂದ ದೇವತೆಗಳೆಲ್ಲ ಅವರ ವರ್ತನೆನೇ ಬದಲಾಗತ್ತೆ ಅಂತ ಮಾಸ್ಟರ್ಸ್. ದೇವತೆಗಳ ವರ್ತನೆ ಬದಲಾಗತ್ತೆ. ಅವಾಗ ಬ್ರಹ್ಮ ವಿಚಾರ ಮಾಡ್ತಾನ ಏನಂತಂದ್ರ,
ಆ ದೇವತೆಗಳಿಗೆ ಏನು ಸೊಕ್ಕು ಬಂದಿದೆಯಲ್ಲ, ಅಹಂಕಾರ ಬಂದಿದೆಯಲ್ಲ, ಆ ಅಹಂಕಾರವನ್ನ ಇಳಿಸ್ಬೇಕು. ಯಾಕಂತಂದ್ರ ಆ ಒಂದು ನ್ಯಾಯ ನೀತಿ ಧರ್ಮವನ್ನ ಪಾಲನೆ ಮಾಡ್ಕೊಂಡು ಹೋಗುವಂತವ್ರು ಯಾರಪ್ಪ ಅಂತಂದ್ರ ಆ ದೇವತೆಗಳು. ಅವರೇ ಈ ತರ ರಾಕ್ಷಸರ ತರ ಅಹಂಕಾರದೊಳಗೆ ಕುಂತರು ಅಂತಂದ್ರ ಆ ಧರ್ಮ ಪಾಲನೆ ಮಾಡೋರು ಯಾರು? ಅದಕ್ಕೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕಂತೇಳಿ ಆ ಭಗವಂತ ಏನ್ ಮಾಡ್ತಾನ, ಪರಮಾತ್ಮ ಯಕ್ಷನ ರೂಪವನ್ನ ತಾಳಿ ಆ ದೇವಲೋಕದಲ್ಲಿ ಬಂದ್ ಏನ್ ಮಾಡ್ತಾನಂತ ಮಾಸ್ಟರ್ಸ್, ಆ ದೇವಲೋಕದಲ್ಲಿ ಇರ್ತಕ್ಕಂತ ದೇವತೆಗಳಿಗೆ ಕಾಣಿಸ್ಕೊಳ್ತಾನ. ಯಕ್ಷನ ರೂಪದಲ್ಲಿ ಭಗವಂತ ಪರಮಾತ್ಮ ಒಬ್ಬ ಯಕ್ಷನ ರೂಪವನ್ನು ತಾಳ್ಕೊಂಡು ಆ ಯಕ್ಷನ ರೂಪದಲ್ಲಿ ಬಂದು ಆ ದೇವಲೋಕದಲ್ಲಿ ಆ ದೇವತೆಗಳ ಲೋಕದಲ್ಲಿ ಕಾಣಿಸ್ಕೋತಾನ. ಅವಾಗ ದೇವತೆಗಳ ನೋಡ್ತಾರ, ಎಷ್ಟು ಪ್ರಕಾಶಮಾನವಾದಂತ ಆ ಒಂದು ರೂಪ ಇದೆ, ಇದು ಏನಿರ್ಬಹುದು, ಇದು ಯಕ್ಷ, ಇದೇನಿರ್ಬೋದು, ಇದು ಶಕ್ತಿನೋ ಅಥವಾ ರಾಕ್ಷಸನು ಅನ್ನುವಂತ ಸಂಶಯ ಆ ದೇವತೆಗಳಿಗೆ ಬರಕ್ ಸ್ಟಾರ್ಟ್ ಆಗತ್ತೆ. ಅವಾಗ ಏನ್ ಮಾಡ್ತಾರಂತಂದ್ರ ಆ ದೇವತೆಗಳು ಅವರ ಒಡೆಯರಾದಂತ ಇಂದ್ರ, ವಾಯು, ಅಗ್ನಿ, ವರುಣ, ತಮ್ಗೆಲ್ಲ ಗೊತ್ತಿದೆ ಮಾಸ್ಟರ್ಸ್, ಅಷ್ಟ ದಿಕ್ಪಾಲಕರು ಅಂತ ಬರ್ತಾರ. ಈ ಭೂಮಿಯನ್ನ ಕಾಯುವಂತವ್ರು ಯಾರಪ್ಪ ಅಂದ್ರ ಭೂಮಿಯ 8 ದಿಕ್ಕಿಗೂ ಇರ್ತಕ್ಕಂಥ ಅಷ್ಟ ದಿಕ್ಪಾಲಕರು. ಇಂದ್ರ ಪೂರ್ವ ದಿಕ್ಕಿನೊಳಗ್ ಇರ್ತಾನ, ವರುಣ ಪಶ್ಚಿಮ ದಿಕ್ಕಿನಲ್ಲಿ, ಕುಬೇರ ಉತ್ತರ ದಿಕ್ಕಿನಲ್ಲಿ, ಯಮ ದಕ್ಷಿಣ, ಈಶಾನ್ಯ ದಿಕ್ಕಿನಲ್ಲಿ, ವಾಯುವ್ಯ ದಿಕ್ಕಿನಲ್ಲಿ, ಅಗ್ನಿ ಆಗ್ನೇಯ ದಿಕ್ಕಿನಲ್ಲಿ, ನಿರುತಿ ನೈಋತ್ಯ ದಿಕ್ಕಿನಲ್ಲಿ. ಈ ತರ ದಿಕ್ಪಾಲಕರು ಇರ್ತಾರಲ್ಲ, ಆ ದಿಕ್ಪಾಲಕರ ಕಡೆ ಹೋಗಿ ಮೊದಲನೇದಾಗಿ ಆ ದೇವತೆಗಳು ಏನ್ ಮಾಡ್ತಾರಂದ್ರ ಅಗ್ನಿದೇವನ ಕಡೆಗೆ ಹೋಗ್ತಾರ. ಅಗ್ನಿದೇವನ ಕಡೆಗೆ ಹೋಗಿ ಆ ಅಗ್ನಿದೇವ್ಗೆ ಹೇಳ್ತಾರ, ಏನು ಅಂತಂದ್ರ, ಅಗ್ನಿದೇವನೇ, ಅಲ್ಲಿ ಒಬ್ಬ ಯಕ್ಷ ಕಾಣಿಸ್ಕೊಂಡಾನ, ಇಷ್ಟು ಪ್ರಕಾಶಮಾನವಾಗದಾನಂದ್ರ ನಾವು ನೋಡ್ತಾ ಇದ್ರೆ ಒಮ್ಮೆ ಕಾಣಿಸ್ತಾನ, ಒಮ್ಮೆ ಕಾಣೋದಿಲ್ಲ, ನಮ್ಮ ಕಣ್ಣಿಗೆ ಹೊಳಪ್ ಮೂಡ್ದಂಗ ಆಗತ್ತೆ. ಕೋಟಿ ಸೂರ್ಯರ ಪ್ರಭೆ ಇರುವಂತ ಒಬ್ಬ ಯಕ್ಷ ನಮಗ್ ಕಾಣಿಸ್ಕೊಳ್ತಾ ಇದ್ದಾನ. ಆ ಯಕ್ಷ ಯಾರು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನೀನು ಜ್ಞಾನಿ ಇದೀಯಾ, ಅದಕ್ಕೆ ನೀ ಹೋಗಿ ಏನ್ ಮಾಡು ಅಂತಂದ್ರ ಆ ಯಕ್ಷ ಯಾರು ಅಂತ ತಿಳ್ಕೊಂಡ್ ಬಾ ಅಂತೇಳಿ ದೇವತೆಗಳು ಏನ್ ಮಾಡ್ತಾರಂದ್ರ ಅಗ್ನಿದೇವನಿಗೆ ಹೇಳ್ತಾರ. ಆ ಅಗ್ನಿದೇವನಿಗೆ ಬಿರುದೇನಪ್ಪಾ ಅಂದ್ರ ಜಾತವೇದ. ಜಾತವೇದ ಅಂದ್ರ ಸರ್ವಜ್ಞ ಅಂದ್ರ ಎಲ್ಲವನ್ನೂ ಬಲ್ಲವ. ಆ ಅಗ್ನಿದೇವ ಎಲ್ಲವನ್ನೂ ಬಲ್ಲವನಾಗಿರ್ತಾನ ಅಂತೇಳಿ ಅದು ಒಂದು ಅಹಂಕಾರದ ರೂಪನ ಮಾಸ್ಟರ್ಸ್. ಎಲ್ಲವನ್ನೂ ನಾವು ಬಲ್ಲೆ ಅನ್ನುವಂತ ಆ ಒಂದು ಅಗ್ನಿದೇವ. ಅವಾಗ ಅಗ್ನಿದೇವ ಏನ್ ಮಾಡ್ತಾನಂತಂದ್ರ ಆ ಯಕ್ಷನ ಮುಂದೆ ಹೋಗ್ತಾನ. ಆ ಯಕ್ಷನ ಮುಂದೆ ಹೋಗಿ ನಿಲ್ಲುದಕ್ ಪ್ರಯತ್ನ ಮಾಡ್ತಾನ. ಆ ಯಕ್ಷನ ಪ್ರಕಾಶ ಎಷ್ಟಿರುತ್ತೆ ಅಂತಂದ್ರ ಆ ಯಕ್ಷನ ಮುಂದೆ ಹೋಗಿ ನಿಂತಾಗ ಅಗ್ನಿದೇವನಿಗೆ ಮಾತಾಡೋದಕ್ಕ ಬರಲ್ಲ, ಅಷ್ಟು ಪ್ರಕಾಶಮಾನವಾದ ಹೊಳಪು. ಬಾಯಿ ತೆಗೆಯೋದಕ್ಕಾಗ್ತಾ ಇಲ್ಲ, ಕಣ್ಣು ತೆಗೆಯೋದಕ್ಕಾಗ್ತಾ ಇಲ್ಲ. ಆದರೆ ಅದು ಭಗವಂತ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಲ್ಲ. ಯಾಕಂತಂದ್ರ ಅಹಂಕಾರ ಅನ್ನುವಂತ ಪೊರೆ ಅವನಲ್ಲಿ ಇರುತ್ತೆ. ಅಹಂಕಾರ ಅನ್ನುವಂತ ಪೊರೆ ಕಣ್ಣಿನಲ್ಲಿ ಇರೋದ್ರಿಂದ ಅವ ಭಗವಂತ ಅನ್ನೋದು ತಿಳ್ಕೊಳ್ಳೋಕ್ ಸಾಧ್ಯ ಆಗ್ಲಿಲ್ಲ. ಅವಾಗ ಏನ್ ಮಾಡ್ತಾನಂದ್ರ ಆ ಭಗವಂತನ ಮುಂದ, ಆ ಯಕ್ಷನ ಮುಂದ ನಿಂತ ಅಗ್ನಿದೇವ ನಿಂತಿರ್ತಾನ. ಅವಾಗ ಯಕ್ಷನ ಅವನ್ ಕೇಳ್ತಾನ. ಯಕ್ಷನ್ ಏನ್ ಕೇಳ್ತಾನಪ್ಪ ಯಕ್ಷ ಅಂದ್ರ, ಯಾರು ನೀನು ಅಂತ ಕೇಳ್ತಾನ. ಆ ಯಕ್ಷ ಯಾರು ನೀನು ಅಂತ ಕೇಳಿದಾಗ, ನಾನು ಅಗ್ನಿದೇವ, ನನ್ನನ್ನ ಎಲ್ಲರೂ ಜಾತವೇದ ಅಂತ ಹೇಳ್ತಾರ ಅಂತ ಕೇಳ್ತಾನ. ಹೌದಾ, ಜಾತವೇದ ಅಂತಾರ, ನೀ ಸರ್ವಜ್ಞಾನ, ಅಂದ್ರೆ ನಿನ್ನಲ್ಲಿ ಅಂತ ಒಂದು ಶಕ್ತಿ ಏನಿದೆ ಅಗ್ನಿದೇವ, ನಿನಗವ್ರು ಎಲ್ಲರೂ ಆ ಬಿರುದು ಕೊಡ್ಬೇಕಾದ್ರ ನಿನ್ನಲ್ಲಿ ಅಂತ ದೊಡ್ಡ ಶಕ್ತಿ ಏನೈತಪ್ಪ ಅಂದಾಗ ಅಗ್ನಿದೇವ ಹೇಳ್ತಾನ, ಈ ಭೂಮಿ ಮೇಲೆ ಇರ್ತಕ್ಕಂತ ಸಜೀವ ಇರ್ಬೋದು, ನಿರ್ಜೀವ ವಸ್ತುಗಳಿರ್ಬೋದು, ಕಲ್ಲಿರ್ಬೋದು ಅಥವಾ ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಗಿಡ ಇರ್ಬೋದು, ಕ್ಷಣ ಮಾತ್ರದಲ್ಲಿ ನಾನು ಸುಟ್ಟು ಹಾಕಬಲ್ಲೆ ಅಂತ ಶಕ್ತಿ ನನ್ನಲ್ಲಿದೆ. ನಾವು ಉಫ್ ಅಂತ ಉಬ್ಬಿದೆ ಅಂದ್ರ ಯಾವ ವಸ್ತುವಿನ ಮೇಲೆ ನಾನು ಊಪ್ತಾನೆ ಅದು ಸುಟ್ಟು ಭಸ್ಮ ಆಗ್ಬಿಡತ್ತೆ ಅಂತ. ಯಾರು? ಅಗ್ನಿದೇವ ಯಾರಿಗೆ ಹೇಳ್ತಾನಂದ್ರ ಆ ಯಕ್ಷನಿಗೆ ಹೇಳ್ತಾನ. ಅವಾಗ ಯಕ್ಷ ನಗತಾನ. ಯಕ್ಷ ನಕ್ಕ ಏನ್ ಮಾಡ್ತಾನ ಮಾಸ್ಟರ್ಸ್ ಅಂತಂದ್ರ ಒಂದು ಹುಲ್ಲು ಕಡ್ಡಿಯನ್ನು ತಗೋತಾನ. ಹುಲ್ಲು ಕಡ್ಡಿಯನ್ನ ಆ ಅಗ್ನಿಯ ಮುಂದೆ ಇಡ್ತಾನ. ಆಯ್ತಪ್ಪ ಅಂದ್ರೆ ಇದೊಂದು ಹುಲ್ಲು ಕಡ್ಡಿಯನ್ನ ನೀ ಸುಟ್ಟು ಬಿಡು ಅಂತ ನಕ್ಕೋತ. ಆ ಪರಮಾತ್ಮನ ರೂಪದಲ್ಲಿ ಇರ್ತಕ್ಕಂತ, ಯಕ್ಷನ ರೂಪದಲ್ಲಿ ಇರ್ತಕ್ಕಂತ ಪರಮಾತ್ಮ ಆ ಹುಲ್ಲು ಕಡ್ಡಿ ಇಡ್ತಾನ. ಅಗ್ನಿ ತನ್ನಲ್ಲಿರುವಂತ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಆ ಬೆಂಕಿಯಿಂದ ಸುಡುವುದಕ್ಕೆ ಪ್ರಯತ್ನ ಮಾಡ್ತಾನ. ಹುಲ್ಲು ಕಡ್ಡಿ ಸುಡುವುದಿಲ್ಲ. ನೋಡಿ ಮಾಸ್ಟರ್ಸ್, ಎಷ್ಟೋ ಸರ ನಾವು ಜ್ಞಾನಿಗಳು ಹೇಳುವಂತ ಒಂದು ಶಬ್ದವನ್ನು ಕೇಳಿದ್ದೇವೆ. ಏನಂತಂದ್ರ ಆ ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಸಹಿತ ಅಲುಗಾಡುವುದಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಏನ್ ಹೇಳ್ತಾರ, ತೇನವಿನ ತೃಣಮಪಿ ನ ಚಲತಿ. ತೇನವಿನ ಆ ಭಗವಂತನ ಇಚ್ಛೆ ಇಲ್ಲದೆ ತೃಣಮಪಿ ಹುಲ್ಲು ಕಡ್ಡಿಯೂ ಸಹಿತ ನ ಚಲತಿ, ಅಲಗಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರ. ಅವಾಗ ಆ ಅಗ್ನಿದೇವನಿಗೆ ಅವಮಾನ ಆಗಿ ಅವ ಓಡಿ ಹೋಗ್ಬಿಡ್ತಾನ. ಅಗ್ನಿದೇವ ಓಡಿ ಹೋಗ್ತಾನ. ಅವಾಗ ದೇವತೆಗಳೆಲ್ಲ ಹೋಗಿ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂತಂದ್ರ ವಾಯುದೇವನ ಕಡೆ ಹೋಗ್ತಾರ. ವಾಯುದೇವನ ಕಡೆ ಹೋಗಿ ಆ ವಾಯುದೇವ ಕೇಳ್ತಾರ, ಇಲ್ಲ ಅಗ್ನಿದೇವ ಹೋಗಿದ್ದ, ಅವನ ಕಡೆಯಿಂದ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ ಆ ಯಕ್ಷನನ್ನ. ಪ್ರಕಾಶಮಾನವಾದಂತ ಒಬ್ಬ ವ್ಯಕ್ತಿ
ಆ ಒಂದು ಕೋಟಿ ಸೂರ್ಯರ ಪ್ರಕಾಶವನ್ನು ಹೊಂದಿದಂತ ಒಬ್ಬ ವ್ಯಕ್ತಿಯಲ್ಲಿ ಬಂದಾನ, ಅವ್ ಯಾರಂತ ತಿಳಿತಾ ಇಲ್ಲ ಅಂತೇಳಿ ವಾಯುದೇವ ಕೇಳಿದಾಗ ಆಯ್ತು ಅಂತೇಳಿ ವಾಯುದೇವ ಏನ್ ಮಾಡ್ತಾನಂದ್ರ ಆ ಯಕ್ಷನ ಕಡೆ ಬರ್ತಾನ. ಯಕ್ಷನ ಕಡೆ ಬಂದು ಅವನು ಸಹಿತ ಯಕ್ಷನ ಮುಂದೆ ನಿಂದ್ರದಕ್ ಆಗ್ತಾ ಇಲ್ಲ, ಅಷ್ಟೊಂದು ಪ್ರಕಾಶಮಾನವಾದ ಶಕ್ತಿ, ಪ್ರಕಾಶಮಾನವಾದ ಬೆಳಕು. ಅವಾಗ ಅದೇ ಮತ್ತ ಯಕ್ಷ ಕೇಳ್ತಾನ. ಯಕ್ಷ ಏನ್ ಕೇಳ್ತಾನಂದ್ರ, ಯಾರಪ್ಪ ನೀನು ಅಂತ ಕೇಳಿದಾಗ ಇವ್ ಹೇಳ್ತಾನ, ಇಲ್ಲ ನಾನು ವಾಯುದೇವ, ವಾಯುದೇವ ನನಗ ಮಾತರಿಶ್ವ ಅಂತ ಹೇಳ್ತಾರ. ನನಗ್ ಬಿರುದು ಏನಪ್ಪಾ ಅಂದ್ರ ಮಾತರಿಶ್ವ ಅಂದ್ರ ನಾನು ಆಕಾಶದಲ್ಲಿ ಚಲಿಸಬಲ್ಲೆ, ಎಲ್ಲಿ ಕಿಂಡಿ ಐತ್ಲಾ ಅಲ್ಲಿ ಹಾದ್ ನಾ ಓಡ್ ಬರಬಲ್ಲೆ, ಇಡೀ ಜಗತ್ತಿನೊಳಗಿರ್ತಕ್ಕಂಥ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಪ್ರಾಣಿ ಪಕ್ಷಿ ಗಿಡ ಅವೆಲ್ಲ ಜೀವಿಗಳೇನದಾವಲ್ಲ ನಾ ಇಲ್ದಾವ್ ಬದುಕುದಕ್ ಸಾಧ್ಯ ಇಲ್ಲ ಅಂತೇಳಿ ಜಂಬ ಪಚ್ಕೋತಾನ. ಯಾಕಂದ್ರ ನಾನ್ ಯಾರ ಮುಂದೆ ಮಾತಾಡಕತ್ತೇನೆ ಅನ್ನೋದು ಅವನಿಗೆ ಅರಿವು ಇರುವುದಿಲ್ಲ. ಅರಿವು ಯಾಕೆ ಇರುವುದಿಲ್ಲ ಅಂದ್ರ ಅಹಂಕಾರದಿಂದಾಗಿ, ಅಹಂಕಾರದ ಹೊರೆಯಿಂದಾಗಿ. ಅವಾಗ ಆ ಒಂದು ಯಕ್ಷ ಕೇಳ್ತಾನ, ನಿನ್ನಲ್ಲಿ ಅಂತ ಅದ್ಭುತವಾದಂತ ಶಕ್ತಿ ಏನಿದೆಯಪ್ಪ ಅಂದಾಗ ಆ ಒಂದು ವಾಯುದೇವ ಹೇಳ್ತಾನ, ನಾ ಉಫ್ ಅಂತ ಉಬ್ಬಿದೆ ಅಂತಂದ್ರ ಆ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲಾ ವಸ್ತುಗಳು ಕಿತ್ಕೊಂಡು ಹಾರಿ ಹೋಗ್ಬಿಡ್ತಾವ, ಅಷ್ಟು ಶಕ್ತಿ ನನ್ನ ಕಡೆ ಐತಿ ಅಂತ. ಹೌದಾ, ಆಯ್ತಂಗಾರ ಇದೊಂದು ಹುಲ್ಲು ಕಡ್ಡಿ ಇಡ್ತಾನ ನಾ ನಿನ್ಗ, ಆ ಹುಲ್ಲು ಕಡ್ಡಿಯನ್ನ ಅಲಗಾಡಿಸು ನೋಡೋಣ ಅಂತೇಳಿ ನಕ್ಕೊತ್ತ ಯಕ್ಷ ಏನ್ ಮಾಡ್ತಾನಂದ್ರ ಆ ಹುಲ್ಲು ಕಡ್ಡಿನ ವಾಯುವಿನ ಮುಂದಿಡ್ತಾನ. ವಾಯುವಿನ ಮುಂದಿಟ್ಟಾಗ ವಾಯುದೇವ ಎಷ್ಟು ಪ್ರಯತ್ನ ಮಾಡ್ತಾನ, ಉಫ್ ಅಂತ ಊಬ್ತಾನ, ತನ್ನಲ್ಲಿರುವಂತ ಎಲ್ಲ ಶಕ್ತಿಯನ್ನ ಆ ಒಂದು ಹುಲ್ಲು ಕಡ್ಡಿ ಮೇಲೆ ಊಬಿದ್ರು ಸಹಿತ ಹುಲ್ಲು ಕಡ್ಡಿ ಅಲಗಾಡಲ್ಲ ಮಾಸ್ಟರ್ಸ್. ನಾವೀಗಾಗಲೇ ನೋಡಿದ್ದೇವೆ, ಭಗವಂತನ ಇಚ್ಛೆ ಇಲ್ಲದೆ ಹುಲ್ಲು ಕಡ್ಡಿಯು ಸಹಿತ ಅಲುಗಾಡಲು ಸಾಧ್ಯ ಇಲ್ಲ. ಆ ಯಕ್ಷನ ರೂಪದಾಗ ಭಗವಂತನ ಅಲ್ಲಿ ಇರೋದ್ರಿಂದ ಏನಾಯ್ತು ಅಂತಂದ್ರ ಆ ವಾಯುದೇವನಿಗೂ ಸಹಿತ ಒಂದು ಹುಲ್ಲು ಕಡ್ಡಿ ಅಲುಗಾಡಿಸೋದಕ್ಕೆ ಆಗ್ಲಿಲ್ಲ. ಯಾಕಂದ್ರ ಅಹಂಕಾರ ಅನ್ನುವಂತ ಪೊರೆ ಅವನಲ್ಲಿ ಬಂದಿರೋದ್ರಿಂದ. ಅದಾದ್ಮೇಲೆ ಆ ದೇವತೆಗಳೆಲ್ಲ ಕೂಡ್ತಾರ. ದೇವತೆಗಳೆಲ್ಲ ಕೂಡಿ ಮುಂದೆ ಮತ್ತೆ ಎಲ್ಲಿ ಹೋಗ್ತಾರಪ್ಪ ಅಂದ್ರ ಇಂದ್ರದೇವನ ಕಡೆಗೆ ಹೋಗ್ತಾರ. ಇಂದ್ರದೇವನ ಕಡೆಗೆ ಹೋಗಿ ಹೇಳ್ತಾರ, ಇಂದ್ರದೇವ ಇದು ಆ ಯಕ್ಷ ಯಾರು ಅನ್ನೋದು ಅಗ್ನಿದೇವನಿಗೂ ಗೊತ್ತಾಗ್ಲಿಲ್ಲ, ವಾಯುದೇವನಿಗೂ ಗೊತ್ತಾಗ್ಲಿಲ್ಲ. ಏನ್ ವಿಚಿತ್ರ ಇದು, ನಮ್ಮೆಲ್ಲರ ಒಡೆಯ ನೀ ಇದ್ದೀಯಾ, ನೀನು ನಮ್ಮೆಲ್ಲರ ಒಡೆಯ, ನಮ್ಮೆಲ್ಲರ ತಂದೆ. ಆದ್ದರಿಂದ ಆ ಯಕ್ಷ ಯಾರು ಅಂತ ತಿಳ್ಕೊಂಡ್ ಬಾ ಅಂತೇಳಿ ಇಂದ್ರನನ್ನು ಕಳಿಸ್ತಾರ ಮಾಸ್ಟರ್ಸ್. ಇಂದ್ರನನ್ನು ಕಳಿಸಿದಾಗ ಅಲ್ಲಿ ಏನಾಗತ್ತಪ್ಪ ಅಂತಂದ್ರ, ಇಂದ್ರ ಹೋಗಿ ನಿಂತ ತಕ್ಷಣ ಯಕ್ಷ ಮಾಯ ಹೋಗ್ಬಿಡ್ತಾನ. ಇಂದ್ರ ಹೋಗಿ ನಿಂತ ತಕ್ಷಣ ಏನಾಗತ್ತೆ ಅಂದ್ರ ಯಕ್ಷ ಮಾಯ ಆಗ್ತಾನ. ಏನ್ ಗೊತ್ತಾಗುದಿಲ್ಲ, ಯಾಕೆ ಮಾಯ ಆದ? ಇಂದ್ರ ಅವನ್ ನೋಡಿದ ತಕ್ಷಣ ಯಕ್ಷ ಮಾಯ ಆಗ್ಬಿಟ್ಟ. ಯಕ್ಷ ಯಾಕೆ ಮಾಯ ಆದ ಅಂತೇಳಿ ಇಂದ್ರಗ್ ಗೊತ್ತಾಗ್ಲಿಲ್ಲ. ಅವಾಗ ಅವ ಅಹಂಕಾರ ಸಡನ್ ಆಗಿ ಇಳಿತಂತ. ನೋಡಿ, ಆ ಇಂದ್ರನಿಗೆ ಬಂದಂತ ಅಹಂಕಾರ, ಆ ಒಂದು ಯಕ್ಷನನ್ನ ನನಗೆ ನೋಡೋದಕ್ಕಾಗ್ಲಿಲ್ಲ, ನಾ ದೇವತೆಗಳ ಒಡೆಯ, ನನ್ನನ್ನು ಏನ್ ಕರಿತಾರಪ್ಪ ಅವರು, ಮಗವನ್ನ ಅಂತ ಕರಿತಾರ. ಮಗವನ್ನ ಅಂದ್ರೆ ಏನು? ಒಡೆಯ, ನಮ್ಮೆಲ್ಲರ ನಮ್ ದೇವತೆಗಳ ಒಡೆಯನಾನ. ನನಗ ಅವನನ್ನು ನೋಡೋದಕ್ ಸಾಧ್ಯ ಆಗ್ಲಿಲ್ಲಲ್ಲ, ಆ ಯಕ್ಷ ಯಾರಂತ ಗುರ್ತಾ ಹಿಡಿದಿರ್ಲಿ, ಅವನ್ ನೋಡಕ ಸಾಧ್ಯ ಆಗ್ಲಿಲ್ಲಲ್ಲ ಅಂತ ಹೇಳಿ ವಿಚಾರ ಮಾಡಿ ಹೈಮವತಿಯನ್ನ ಪ್ರಾರ್ಥನೆ ಮಾಡ್ತಾನವ. ಆದಿಶಕ್ತಿಯನ್ನ ಪ್ರಾರ್ಥನೆ ಮಾಡ್ತಾನ. ಆದಿಶಕ್ತಿಯನ್ನ ಪ್ರಾರ್ಥನೆ ಮಾಡಿದಾಗ ಆ ಆದಿಶಕ್ತಿ ಪ್ರತ್ಯಕ್ಷಳಾಗಿ ಹೇಳ್ತಾಳ. ಏನ್ ಹೇಳ್ತಾಳಪ್ಪ ಅಂದ್ರ, ನೀವು ಮೂರ್ಖರಿದ್ದೀರಿ ಅಂತಾಳೆ. ಆದಿಶಕ್ತಿ ಬಂದ ತಕ್ಷಣ ಇವೇನ್ ಮಾಡ್ತಾನೆ, ಯಾರಪ್ಪ ಅಂತಂದ್ರೆ ಇಂದ್ರ ಏನ್ ಮಾಡ್ತಾನಂದ್ರ, ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಅಂತ ಹೇಳಿ ಹಿಂಗ ಶಿರಬಾಗ್ತಾನ ಮಾಸ್ಟರ್ಸ್. ನಾವು ನೆನ್ಪಿಟ್ಕೋಬೇಕು, ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಾಗ ನಾವ್ ಕೈ ಮುಗಿದಿವಿ ಅಂದ್ರೆ ನಮ್ಮ ತಲೆ ಹಿಂಗ್ ಕೆಳಗ್ ಬಾಗತ್ತೆ. ಅದರ ಅರ್ಥ ಏನಂದ್ರ ಸರೆಂಡರ್ ಆಗುವಂತದ್ದು, ಆ ಭಗವಂತನಿಗೆ ಸರೆಂಡರ್ ಆಗುವುದು. ಪರಮಾತ್ಮ ನಾನು ನಿನ್ಗೆ ಸರೆಂಡರ್ ಆಗಿದ್ದೇನೆ, ನನಗ್ ನೀ ಏನಾದ್ರೂ ಮಾಡು ಅನ್ನುವಂಥದ್ದು. ಇಲ್ಲಿ ಆ ದೇವತೆಗೆ ಯಾವಾಗಿಂದ್ರ ಸರೆಂಡರ್ ಆಗ್ತಾನ, ಅವಾಗ ದೇವತೆ ಹೇಳ್ತಾಳ, ಹೈಮವತಿ ಹೇಳ್ತಾಳ, ಏನ್ ಹೇಳ್ತಾಳ ಅಂತಂದ್ರ, ಹುಚ್ಚ ನೀವೆಲ್ಲ ಹುಚ್ಚರಿದ್ದೀರಿ, ಆ ಭಗವಂತ ಪರಮಾತ್ಮನೇ ನಿಮ್ ದೇವಲೋಕಕ್ಕೆ ಬಂದಿದ್ದ, ದೇವತೆಗಳ ಲೋಕಕ್ಕೆ ಬಂದಿದ್ದ, ಅವನ್ ಗುರುತ ಹಿಡಿದಕ್ಕೆ ನಿಮಗ್ ಸಾಧ್ಯ ಆಗಲಿ, ಎಂತ ಮೂರ್ಖರು ನೀವು ಅಂತೇಳಿ ಬೈತಾಳ ಹೈಮವತಿ. ಬೈದಾಗ ಅವಾಗ ಇಂದ್ರ ಖುಷಿ ಆಗ್ತೈತಿ, ಹೈಮವತಿ ಬೈದ್ರು ಸಹಿತ ಖುಷಿ ಆಕೈತಿ ಅವಾಗ. ಏನಂತಾನಂದ್ರ, ಆಯ್ತು ತಾಯಿ, ಏನಂತಂದ್ರ ನಾವು ಆ ಭಗವಂತನನ್ನ ಪರಮಾತ್ಮನನ್ನ ಅತ್ಯಂತ ಸಮೀಪದಿಂದ ನೋಡಿದೀವಿ, ಸಾರ್ಥಕಾತ ನಮ್ ಜೀವನ. ನೀ ನಮಗ ಭಗವಂತ ಯಾರಂತ ಹೇಳಿದಲ್ಲ, ಆ ಬಂದವ ಯಕ್ಷ ಅಲ್ಲವ ಭಗವಂತ ಅಂತ ಹೇಳಿದ, ನಾವು ನೋಡಿದಿವಲ್ಲ, ಆ ಪರಮಾತ್ಮನನ್ನು ನೋಡಿದೀವಿ, ನಮ್ಮ ಜೀವನ ಸಾರ್ಥಕ ಆತು ಅಂತೇಳಿ ಆ ಇಂದ್ರ ಹೇಳ್ತಾನ. ಹೈಮವತಿ ಹೇಳ್ತಾನ. ಈ ಒಂದು ಕಥೆಯಿಂದ ನಾವು ತಿಳ್ಕೊಬೇಕಾಗಿರುವಂತದ್ದು ಎರಡು ವಿಷಯಗಳನ್ನು ಮಾಸ್ಟರ್ಸ್. ಕಥೆ ನಮಗ ಬಹಳ ಸಿಂಪಲ್ ಅನಿಸಿದ್ರು ಸಹಿತ ಇಲ್ಲಿ ನಾವು ತಿಳ್ಕೊಬೇಕಾಗಿರುವುದು ಎರಡು ವಿಷಯ. ಏನಪ್ಪಾ ಅಂದ್ರ, ಮೊದಲನೆಯದು ಅಹಂಕಾರ. ಅಹಂಕಾರ ಅನ್ನುವಂಥದ್ದು ಅರಿಷಡ್ ವರ್ಗಗಳಲ್ಲಿ ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮತ್ಸರ ಇವೆಲ್ಲ ಹೆಂಗಂತ ಮಾಸ್ಟರ್ಸ್, ಅಣತಾಮ್ರ ಇದ್ದಂಗಂತೀವ್. ಅಣತಾಮ್ರ 6 ಅದಾವಲ್ಲ,
ಕಾಮ ಕ್ರೋಧ ಲೋಭ ಮದ ಮೋಹ ಮತ್ಸರ ಅನ್ನುವಂಥವು ಅಣತಮ್ರ ಹೆಂಗಪ್ಪ ಅಂತೇಳಿ ಒಬ್ರು ಹೇಳ್ತಾ ಇದ್ರಿ. ಹೆಂಗಂತಂದ್ರ ಮದ ಬಂತಂತ ಇಟ್ಕೋರಿ, ನನಗ್ ಸೊಕ್ಕ ಬಂತು. ಅದು ಶ್ರೀಮಂತಿಕೆ ಮದ ಇರ್ಬೋದು, ರೂಪದ ಮದ ಇರ್ಬೋದು, ಅಧಿಕಾರದ ಮದ ಇರ್ಬೋದು, ಯಾವುದೇ ಮದ ಇರ್ಲಿ, ನನಗ್ ಮದ ಬಂತು ಅಂತಂದ್ರ ಯಾವುದೋ ಒಂದು ವಸ್ತುವಿನ ಮೇಲೆ ಆಸೆ ಆಗ್ತೈತಿ. ಆಸೆ ಆಯ್ತು ಅಂತಂದ್ರ ಅದನ್ನ ತಗೋಬೇಕು ಅನ್ಸಕ್ ಶುರು ಮಾಡ್ತೈತಿ. ಕಾಮ, ಅದ್ರ ಮೇಲೆ ಕಾಮ ಆಯ್ತು, ಅದನ್ನ ತಗೋಬೇಕು ಅನ್ಸಕ್ ಶುರು ಮಾಡ್ತೈತಿ. ಅದು ಸಿಗ್ಲಿಲ್ಲ, ಕ್ರೋಧ ಬರ್ತೈತಿ. ಆ ವಸ್ತು ನನಗ್ ಸಿಗ್ಲಿಲ್ಲ ಅಂತ ಇಟ್ಕೋರಿ, ಕ್ರೋಧ, ಸಿಟ್ಟು ಬರಕ್ ಶುರು ಮಾಡ್ತೈತಿ. ಆ ವಸ್ತುವನ್ನ ಬ್ಯಾರೆದವ್ರು ಉಪಯೋಗ ಮಾಡಕತ್ತಾರ, ಲೋಭ, ಅದ್ರ ಬಗ್ಗೆ ತಾತ್ಸಾರ ಭಾವ ಉಂಟಾಗ್ತೈತಿ. ಸೊ ಒಂದಕ್ಕೊಂದು ನಾವು ಒಂದಕ್ಕೆ ಅವಕಾಶ ಕೊಟ್ಟಿವಿ ಅಂದ್ರ ಇವೆಲ್ಲ ಅಣ್ತಂಬ್ರು ಬಂದ್ಬಿಡ್ತಾವ. ಒಂದ್ ಗ್ಯಾಂಗ್ ಕಟ್ಕೊಂಡ, ಒಂದ್ ಗ್ಯಾಂಗ್ ತಗೊಂಡ್ ಬಂದ್ ಪೂರ ನಮ್ಮನ್ನ ಹಾಳ ಮಾಡ್ತಾವಂತ. ಅದಕ್ಕ ಇಲ್ಲಿ ಅಹಂಕಾರ ಬಂತು ಅಂತಂದ್ರ ನಮ್ಮ ಸಾಧನೆ ಶೂನ್ಯ ಆಗತ್ತೆ. ನನ್ಗೇನೋ ಥರ್ಡ್ ಐ ಓಪನ್ ಆಯ್ತು, ಮತ್ತೊಂದ್ ಏನೋ ಆಯ್ತು, ಧ್ಯಾನ ಸಾಧನೆ ಮಾಡ್ಬಿಟ್ಟೆ, ದೊಡ್ಡ ಸಾಧನೆ ಮಾಡ್ಬಿಟ್ಟೆ ಅನ್ನುವಂತ ಅಹಂಕಾರ ಬಂತು ಅಂದ್ರ ನಮ್ಮ ಆಧ್ಯಾತ್ಮ ಸಾಧನೆ ಅಲ್ಲೇ ಕುಂಠಿತ ಆಗತ್ತೆ ಮಾಸ್ಟರ್ಸ್. ಅದನ್ನ ಇಲ್ಲಿ ನಮ್ಗ ಏನ್ ಹೇಳತ್ತೆಪ್ಪ ಅಂದ್ರೆ ಈ ಕೇನೋಪನಿಷತ್ತಿನ ಈ ಕತೆ ಹೇಳತ್ತೆ. ಆ ದೇವಾನುದೇವತೆಗಳಿಗೆ ಸಹಿತ ನೋಡಿ, ಅಷ್ಟದಿಕ್ಪಾಲಕರು ಅವ್ರು ಯಾರಪ್ಪ ಅಂದ್ರ ಆ ಪರಮಾತ್ಮನ ಪ್ರತಿನಿಧಿಗಳು. ಆ ಪರಮಾತ್ಮನ ಪ್ರತಿನಿಧಿಗಳಿಗೆ ಏನಾಯ್ತಪ್ಪ ಅಂದ್ರ ಆ ಪರಮಾತ್ಮನನ್ನ ಗುರುತಿಸೋದಕ್ ಸಾಧ್ಯ ಆಗ್ಲಿಲ್ಲ. ನಿಮ್ಮಂತ ಹುಲು ಮಾನವರ ಪರಿಸ್ಥಿತಿ ಏನಾಗತ್ತೆ ಹೇಳ್ರಿ, ಆ ಅಹಂಕಾರ ಅನ್ನೋದು ಬಂತು ಅಂತಂದ್ರ, ಅರಿಷಡ್ ವರ್ಗಗಳ ಕೈಯೊಳಗೆ ನಾವು ಸಿಕ್ಕಿವಿ ಅಂತಂದ್ರ ನಮ್ಮ ಪರಿಸ್ಥಿತಿ ಏನಾಗ್ತೈತೆ ಅನ್ನುವಂಥದ್ದನ್ನ ಇಲ್ಲಿ ನಾವು ವಿಚಾರ ಮಾಡ್ಬೇಕು ಮಾಸ್ಟರ್ಸ್. ಒಂದ್ ಕಡೆ ಯಾರೋ ಒಬ್ರು ಕೂಡ ಬಸವಣ್ಣವ್ರ ವಚನ ಇಷ್ಟು ಚಂದ ಹೇಳತ್ತೆ ಅದ್ರ ಬಗ್ಗೆ. ಈ ಒಂದು ದುಡ್ಡಿನ ಅಹಂಕಾರ, ಅಧಿಕಾರದ ಅಹಂಕಾರ ಇವೆಲ್ಲ ಬಂದಾಗ ಏನಾಗತ್ತೆ ಅನ್ನೋದನ್ನ, ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ. ದುಡ್ಡು ಗಳಿಸಿರ್ತಾರಲ್ರಿ, ಈಡಾಗಿ ದುಡ್ಡು ಗಳಿಸಿರ್ತಾರಲ್ಲ, ಅವ್ರ ಪರಿಸ್ಥಿತಿ ಹೇಳ್ತಾ ಇದಾರ. ಹಾವು ತಿಂದವರ ನುಡಿಸಬಹುದು, ಹಾವು ಕಡದ್ ವಿಷಯ ಏರಿರ್ತೈತಲ್ಲ, ಸಾಯ್ತಿರ್ತಾರಲ್ಲ, ಅವ್ರನ್ನ ಮಾತಾಡ್ಸಿರ ಏನ್ರ ಅವ್ರು ಮಾತಾಡ್ಬೋದಂತ. ಗರ ಹೊಡೆದವರ ನುಡಿಸಬಹುದು, ದೇವ್ ಬಡದಿರ್ತೈತ್ಲ, ಅವ್ರನ್ನು ಏನಾದ್ರು ಮಾಡಿ ನಾವು ಮಾತಾಡ್ಸ್ಬಹುದು. ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ. ಸಿರಿತನ ಬಂದಂತವ್ರು, ಈ ದುಡ್ಡಿನ ಸೊಕ್ಕ ಬಂದಂತವ್ರು ನುಡ್ಸಾಕ್ ಸಾಧ್ಯ ಇಲ್ಲ. ಯಾವಾಗ ನುಡಿತಾವ್ರು? ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರಯ್ಯ. ಯಾವುದೋ ಒಂದು ಬಿಸಿನೆಸ್ನೊಳಗೆ ಲಾಸ್ ಆಗಿ ಪಾಪರ್ ಆಗಿ ಅಮ್ಮಾದೆ ಅಂತ ಬರ್ತಾರಲ್ಲ, ಅವಾಗ ಇವ್ರು ನಮ್ ಸಂಬಂಧಿಕರು, ಇವ್ರು ನಮ್ ಗೆಳೆಯ, ಇವ್ರು ನಮ್ ಮಿತ್ರ ಆ ಪರಿಸ್ಥಿತಿಗೆ ಬರ್ತಾರ ಅಂತೇಳಿ ಕೂಡಲ ಸಂಗಮ ಹೇಳ್ತಾನಲ್ಲ ಮಾಸ್ಟರ್ಸ್. ಅದಕ್ಕ ಮದ ಅನ್ನುವಂಥದ್ದು, ಅಹಂಕಾರ ಅನ್ನುವಂಥದ್ದು ಬಹಳ ಕೆಟ್ಟ. ಜ್ಞಾನಿಗಳಾದಂತ ನಾವು ಅಹಂಕಾರವನ್ನ ಬಿಡ್ಬೇಕು. ಯಾಕಂತಂದ್ರ ನೋಡಿ, ನಾವೇನ್ ನೋಡ್ತೇವಂದ್ರ ಮುಂಜವಿ ಅಂತ ಮಾಡ್ತಾರ ನೋಡ್ರಿ ಬ್ರಾಹ್ಮಣರೊಳಗಡೆ. ಈ ಜನಿವಾರ ಹಾಕೋರು, ಬ್ರಾಹ್ಮಣರಂತ ಅಲ್ಲ, ಜನಿವಾರ ಹಾಕೋರಿಗೆ ಮುಂಜವಿ ಅಂತ ಮಾಡ್ತಾರ. ಅಥವಾ ನಮ್ಮ ಲಿಂಗಾಯತ ಪದ್ಧತಿ ಒಳಗಡೆ ಇವ್ರಿಗೆ ಸ್ವಾಮಿಗಳ ಪೈಕಿ ಇರ್ತಾರಲ್ಲ, ಐನ್ಯಾರ ಅಂತೇವ್ ನೋಡ್ರಿ, ಅವ್ರಿಗೆ ಆಯಾಚಾರ ಅಂತ ಮಾಡ್ತಾರ. ಮಾಡಿದಾಗ 5 ಮನಿ ಭಿಕ್ಷಾ ಬಿಡಕ್ ಕಳಿಸ್ತಾರ. 5 ಮನಿ ಭಿಕ್ಷಾ ಬಿಡಕ್ ಯಾಕೆ ಕಳಿಸ್ತಾರ ಅಂತಂದ್ರ, ನಾವು ದೇಹಿ ಭಿಕ್ಷಾನ್ ದೇಹಿ ಅಂತ ಅಲ್ಲಿ ಹೋಗಿ ನಿಂತೀವಿ ಅಂದ್ರ ನಮ್ಮಲ್ಲಿ ಅಹಂಕಾರ ಇರಕ್ ಸಾಧ್ಯನೇ ಇಲ್ಲ. ಅಹಂಕಾರವನ್ನ ಕಳೆಯೋ ಸಲುವಾಗಿನ ಏನ್ ಮಾಡ್ತಾರಂದ್ರ 5 ಮನಿ ಭಿಕ್ಷಕ್ ಕಳಿಸ್ತಾರಂತ. ಯಾಕಂದ್ರ ನಾವು ಬೇರೆಯವ್ರಿಗೆ ಕೈ ಒಡ್ಡೋದು ಬಹಳ ಕಷ್ಟ ರೀ. ಒಂದೊಂದ್ಸಲ ನಮ್ಗೆ ಹೆಂಗಿರ್ತೈತಿ ಅಂತ ನಮ್ ಸ್ವಾಭಿಮಾನ, ಇವತ್ತು ಉಪವಾಸ ಇದ್ರು ಚಿಂತಿಲ್ಲ, ಬೇರೆದವ್ರಿಗೆ ಕೈ ಒಡ್ಡೋದು ಬೇಡ ಅಂತ ಇರ್ತೀವಿ. ಅಂತಂದ್ರೆ ಯಾರೋ ಕುಲ ಗೊತ್ತಿಲ್ಲ, ಗೋತ್ರ ಗೊತ್ತಿಲ್ಲ, ಜಾತಿ ಗೊತ್ತಿಲ್ಲ ಅಂತವ್ರ ಮನಿ ಭಾಗದಾಗ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ನಾವು ಬೇಡಿದೀವಿ ಅಂತಂದ್ರ 5 ಮನಿ ಬೇಡುಗೊಡದ ನಮ್ಮ ಅಹಂಕಾರ ಅನ್ನುವಂಥದ್ದು ಪೂರ ಹೋಗಿ ಬಿಡ್ತೈತೆ. ಅದೇ ತರ ನಾವು ದೀಡ್ ನಮಸ್ಕಾರ ಹಾಕ್ತೇವೆ ನೋಡಿ, ಉರುಳು ಸೇವೆ ಮಾಡ್ತೇವಿ, ದೀಡ್ ನಮಸ್ಕಾರ ಹಾಕ್ತೇವಿ. ನಾವ್ ನಾನ್ ಪ್ರಿನ್ಸಿಪಾಲ್ ಇರ್ಬೋದು, ಮತ್ತೊಬ್ರು ಏನೋ ಇರ್ಬೋದು, ಅವೆಲ್ಲ ಅಹಂಕಾರವನ್ನೆಲ್ಲ ಒಗದು ನಾವು ಗುಡಿ ಸುತ್ತಾಕ್ತಿರ್ತೀವಿ. ಅಲ್ಲಿ ನಮ್ಮ ಅಹಂಕಾರನು ಏನು ಉಳಿದಿರೋದನ್ನೇ ಇಲ್ಲ. ಅಲ್ಲಿ ಉಳಿದಿರೋದೇನಂದ್ರ ಪ್ರಜ್ಞೆ ಒಂದೇ, ನಾನು ಅನ್ನುವಂಥದ್ದು, ಅಹಂ ಅನ್ನುವಂಥದ್ದು ಒಂದ ಉಳಿದಿರ್ತೈತ್ವೇನ, ಅಹಂಕಾರ ಅನ್ನೋದು ಏನೂ ಉಳಿದಿರುದಿಲ್ಲ. ಅದಕ್ಕಾಗಿ ಧ್ಯಾನ ಸಾಧನೆ ಮಾಡುವವರು ಯಾವಾಗ್ಲೂ ಏನ್ ಮಾಡ್ಬೇಕಂದ್ರ ಅಹಂಕಾರ ಏರದ ಹಾಗೆ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರ ಎಚ್ಚರಿಕೆ ವಹಿಸ್ಬೇಕು. ಅಹಂಕಾರ ಒಂದೇ ಅಲ್ಲ ಮಾಸ್ಟರ್ಸ್, ನಾವ್ ಏನ್ ಮಾಡ್ಬೇಕು ಅಂದ್ರ ಆ ಒಂದು ಯಮ ನಿಯಮಗಳ ಪಾಲನೆ ಮಾಡ್ತಾ ಹೋದಿವಿ ಅಂದ್ರ, ಯಮ ನಿಯಮಗಳನ್ನ ನಾವು ಪಾಲನೆ ಮಾಡ್ತಾ ಹೋದಿವಿ ಅಂತಂದ್ರ ಅಹಂಕಾರ ಬರೋದಕ್ ಸಾಧ್ಯನೇ ಇಲ್ಲ. ನಮ್ಮ ಪತ್ರಿಜಿಯವರ 18 ಪ್ರಿನ್ಸಿಪಲ್ಸ್ ಅದಾವಲ್ಲ, ಅವನ್ ಸಾಧನೆ ಮಾಡ್ತಾ ಹೋದ್ರು ಸಹಿತ ನಮ್ಗೆ ಯಾವುದೇ ಕಾರಣಕ್ಕೂ ಸಹಿತ ಅಹಂಕಾರ ಬರೋದಕ್ ಸಾಧ್ಯ ಇಲ್ಲ. ಇನ್ನೊಂದು ಅದ್ಭುತವಾದಂತ ವಿಷಯವನ್ನ ನಮಗೆ ಈ ಕಥೆ ಹೇಳುತ್ತೆ ಮಾಸ್ಟರ್ಸ್. ಏನು ಅಂತಂದ್ರ, ಆ ಯಕ್ಷ ಯಾರು ಅನ್ನೋದನ್ನ ಯಾರು ಹೇಳಿದ್ರು ನೋಡಿ. ಈ ದೇವಾದಿ ದೇವತೆಗಳು, ಅಷ್ಟದಿಕ್ಪಾಲಕರು, ಅಗ್ನಿ, ವಾಯು, ಆಮೇಲೆ ಇಂದ್ರ, ಅವರಿಗೆ ಇವನೇ ಪರಮಾತ್ಮ, ಇವನೇ ದೇವರಂತ ಯಾರು ಹೇಳ್ಬೇಕಾಯ್ತು ಅಂದ್ರ ಹೈಮವತಿ ಬಂದ್ ಹೇಳ್ಬೇಕಾಯ್ತು. ಹೈಮವತಿ ಯಾಕೆ ಬಂದ್ ಹೇಳ್ಬೇಕಾಯ್ತು ಅಂದ್ರ ಅವ ಪರಮಾತ್ಮ ಇವ್ರಿಗೆ ಬುದ್ಧಿ ಕಲ್ಸಕ್ ಬಂದಿದ್ದು ಅಂತೇಳಿ ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ನಾವೊಂದ್ ನೆನ್ಪಿಟ್ಕೋಬೇಕು, ನಾವೇನಾದ್ರೂ ಆಧ್ಯಾತ್ಮಿಕ ಸಾಧನೆ ಮಾಡ್ತಾ ಇರ್ಬೇಕಾದ್ರ ನಮ್ಮ ಹಿಂದೆ ಒಬ್ಬ ಯೋಗ್ಯವಾದ ಗುರು ಬೇಕೇ ಬೇಕು. ನಮ್ಗೇನೋ ಧ್ಯಾನ ಕೂತಾಗ ಏನೋ ಒಂದ್ ಆಯ್ತ್ರಪ್ಪ, ತಲೆ ಒಳಗೆ ಏನೋ ಸಿಡ್ಲು ಬಡದಂಗಾಯ್ತು, ಜುಮ್ ಅಂದಂಗಾಯ್ತು, ಕಪ್ಪನ ಕಣ್ ತೆಗ್ದಿವಿ,
ಯಪ್ಪ ಬೇಡ ಬೇಡ ಧ್ಯಾನ ಇದೆ ಅಂತೇಳಿ ನಾವು ಧ್ಯಾನ ಬಿಟ್ಟು ಓಡಿ ಹೋಗ್ತೀವಿ. ಆದ್ರೆ ಯೋಗ್ಯ ಗುರುವಿನ ಕೇಳಿದೀವಿ ಅಂದ್ರ ಇಲ್ಲಪ್ಪ, ನಾವು ಧ್ಯಾನ ಕೂತಾಗ ಶೂನ್ಯ ಸ್ಥಿತಿ ಒಳಗಿದ್ದಾಗ ಬ್ರಹ್ಮರಂಧ್ರದಿಂದ ವಿಶ್ವ ಪ್ರಾಣಶಕ್ತಿ ನಮ್ಮ ಶರೀರವನ್ನ ಪ್ರವೇಶ ಮಾಡೋದಕ್ಕೆ ಪ್ರಾರಂಭ ಆಗತ್ತೆ. ಆ ವಿಶ್ವ ಪ್ರಾಣಶಕ್ತಿ ಏನ್ ಮಾಡತ್ತೆಪ್ಪ ಅಂದ್ರ ನಮ್ಮ ತಲೆಯೊಳಗಿರ್ತಕ್ಕಂಥ ನಮ್ಮ ಶರೀರದೊಳಗಿರ್ತಕ್ಕಂಥ ಆ ಪ್ರಾಣಮಯ ಶರೀರದೊಳಗಿರ್ತಕ್ಕಂಥ ಬ್ಲಾಕೇಜ್ ಅನ್ನ ಕ್ಲೀನ್ ಮಾಡಕ್ ಸ್ಟಾರ್ಟ್ ಆಗತ್ತೆ. ಕ್ಲೀನ್ ಮಾಡುವಾಗ ನಮ್ಗೆ ನೋವುಗಳು ಬರ್ತಾವ. ಅದಕ್ಕೆ ಹಂಗಾಗತ್ತೆ. ಮಾಡನಿ ಸಾಧನೆ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅಂತೇಳಿ ನಮ್ಗ ಬೆನ್ನು ತಟ್ಟಿದ್ರು ನಮ್ ಗುರು ಅಂತಂದ್ರ ಅವಾಗ ನಮ್ಗೆ ಇನ್ನೂ ಉನ್ನತ ಸಾಧನೆ ಆಗುತ್ತೆ ಮಾಸ್ಟರ್ಸ್. ಅದೇ ಯೋಗ್ಯ ಗುರು ಇರ್ಲಿಲ್ಲ ಅಂದ್ರೆ ಏನಾಗತ್ತೆ ಅನ್ನೋದು ನನ್ನ ಜೀವನದಾಗ ಆದಂತ ಒಂದು ಘಟನೆಯನ್ನು ಹೇಳ್ತೇನೆ ಮಾಸ್ಟರ್ಸ್. ನಾನು ಧ್ಯಾನಕ್ಕೆ ಬಂದ 3 ತಿಂಗಳೊಳಗಡೆ ಎಲ್ಲಾ ಚಕ್ರ ಆಕ್ಟಿವೇಟ್ ಆದ ಮಾಸ್ಟರ್ಸ್. ಜ್ಞಾನೋದಯ ಆಯ್ತು. ಜ್ಞಾನೋದಯ ಆಗುದಂದ್ರೆ ಏನ್ರಿ, ಇಲ್ಲಿ ಸಹಸ್ರಾರ ಚಕ್ರ ಅರಳಿ ಅರ್ಧ ಗಂಟೆಗಳ ಕಾಲ ನಮ್ ಶರೀರದಾಗ ನಾವ್ ಇರುದಿಲ್ಲ ಮಾಸ್ಟರ್ಸ್. ಆ ಒಂದು ಏನಂತ ಹೇಳ್ತೀವ್ರಿ, ಏನಂದ್ರ ಆನಂದಮಯ ಕೋಶದಲ್ಲಿ ತೇಲಾಡ್ತಾ ಇರ್ತೀವಿ. ಅರ್ಧ ಗಂಟೆ 1 ಗಂಟೆಗಳ ಕಾಲ ಮರಳಿ ಶರೀರಕ್ಕೆ ಬಂದಾಗ ಯಪ್ಪ ಈ ಶರೀರ ನಾನ ಅಂತೇಳಿ ಕ್ವಶನ್ ಹಾಕೋತೇವ್. ಅದೇ ಜ್ಞಾನೋದಯ. ಈ ಶರೀರ ನಾನಲ್ಲ, ಆ ಬ್ರಹ್ಮಜ್ಞಾನವನ್ನೇನು ಅನುಭವಿಸಿದ್ದಲ್ಲ, ಆ ಆನಂದವನ್ನು ಅನುಭವಿಸಿದ್ದಲ್ಲ, ಅವ ನಾನು, ಅದಕ್ಕೆ ನಾನು ಬೇರೆ, ಈ ಶರೀರ ಬೇರೆ ಅಂತೇಳಿ ಅಲ್ಲಿ ಪ್ರೂವ್ ಆಗತ್ತೆ ಮಾಸ್ಟರ್ಸ್. ಯಾವಾಗಂದ್ರ ಸಹಸ್ರಾರ ಚಕ್ರ ಅರಳಿದಾಗ. ಒಂದೇ ನಿಮಿಷ ಮಾಸ್ಟರ್ಸ್, ನೀರ್ ಕೊಡ್ತೀನಿ. ಮಾಸ್ಟರ್ಸ್, ನನಗೇನ್ ಸಹಸ್ರಾರ ಚಕ್ರ ಆಕ್ಟಿವೇಶನ್ ಆಯ್ತು, ಆ ಅನುಭವವನ್ನ ನಮ್ಮ ಧ್ಯಾನದ ಕ್ಲಾಸ್ ಒಳಗಡೆ ವಸುಂಧರಾ ವಾರಿಯರ್ಸ್ ಗ್ರೂಪ್ ಒಳಗಡೆ ಒಂದು 90 ಮಾಸ್ಟರ್ಸ್ ಜಾಯ್ನ್ ಆಗಿದ್ರು. ಅದನ್ನ ಅನುಭವ ಹಂಚ್ಕೊಂಡೆ. ಸರ್ ನನ್ಗೆ ಹಿಂಗಾಯ್ತು, ಈ ತರ ಆಯ್ತು. ಸಹಸ್ರಾರ ಚಕ್ರ ಒಂದು 3 ತಾಸು ನನಗ ನೋವಾಗಿ ಸಹಸ್ರಾರ ಚಕ್ರ ಅರಳಿತು. ಆನಂದ ಪರಮಾನಂದ ಸ್ಥಿತಿ ಒಳಗ ನಾ ಇದ್ದೆ. ಅದಾದ್ಮೇಲೆ ನಾನು ಮಾಸ್ಟರ್ಸ್ ಹೇಳೇ ಬಿಡ್ತೇನೆ, ಸಹಸ್ರಾರ ಚಕ್ರ ಅರಳಿದ್ದೆ ಅಂತಂದ್ರ ಥರ್ಡ್ ಆಕ್ಟಿವೇಟ್ ಆದ 1 ತಿಂಗಳಾದ್ಮೇಲೆ ಇಲ್ಲಿ ನೆತ್ತಿ ಮೇಲೆ ಏನಾಗತ್ತಪ್ಪ ಅಂದ್ರ ಒಂದು ಕಲ್ತೈತನಪ್ಪ ಅನ್ನುವಂಗ. ಸಾರಿ ಮಾಸ್ಟರ್ಸ್. ಏನಂದ್ರೆ ಇಲ್ಲಿ ತಲೆ ಒಳಗಿಂದ ಏನೋ ಒಂದು ಕಲ್ಲಿನ ಪೀಸು ಮ್ಯಾಲ ಬರಾಕತ್ತ ನನ್ನ ನೋವಾಗಕ್ ಸ್ಟಾರ್ಟ್ ಆಗತ್ತೆ. ಆ ನೋವು ಹೆಂಗಿರುತ್ತೆ ಅಂತಂದ್ರ, ತಾಯಂದ್ರ ಹೇಳಿದಾರ ಡೆಲಿವರಿ ಆಗುವಾಗ ಏನ್ ನೋವನ್ನು ಹಂಚ್ಕೊಂಡಿರ್ತಾರಲ್ಲ, ಅದಕ್ಕೆ ಸಮಾನವಾದ ನೋವು ಸಹಿತ ನಮಗೂ ಅನುಭವಿಸ್ಬೇಕಾಗ್ತಿರುತ್ತೆ. ತಲೆ ನೆತ್ತಿ ಮ್ಯಾಗಿಂದ ಒಂದು ಕಲ್ಲಿನ ತರ ವಸ್ತು ಹಿಂಗ್ ಮ್ಯಾಲ ಬರ್ತಿರ್ತೈತಿ. ಪೇನ್ ನೋವು ಸಿಕ್ಕಾಪಟ್ಟೆ ನೋವು ಆಗ್ತಿರ್ತೈತಿ. ಅದು ಬಂದು ಛತ್ರಿ ತರ ಹಿಂಗ್ ಅರಳ್ತು ಅಂತಂದ್ರ ತಲೆ ಒಳಗಡೆ ನೋವಿದ್ದಂತದೆಲ್ಲ ಮಾಯ ಆಗಿ, ಸಾರಿ ಯಾವ್ದೋ ಕಾಲ್ ಬರ್ತಾ ಡಿಸ್ಟರ್ಬ್ ಮಾಡ್ತಾ ಇದೆ. ಅದು ನೋವು ಅನುಭವಿಸಿ ಒಂದ್ 2-3 ತಾಸು ಆದ್ಮೇಲೆ ಒಮ್ಮೆಲೆ ಇದೇನಾಗ್ಬಿಡುತ್ತಪ್ಪ, ನೋವೆಲ್ಲ ಹೋಗಿ ನಮ್ದು ಫ್ರಿಜ್ ಒಳಗೆ ತಲೆ ಹಾಕಿರ್ತೇವಲ್ಲ, ಫ್ರಿಜ್ ಒಳಗೆ ತಲೆ ಹಾಕಿದಾಗ ನಮ್ಗೆ ಏನ್ ಕೋಲ್ಡ್ ಅನುಭವ ಆಗತ್ತೆ, ಆ ಕೋಲ್ಡ್ ಅನುಭವ ಆದಂಗಾಗಿ ಇಡೀ ಶರೀರವೆಲ್ಲ ಒಂದ್ ಟೈಪ್ ಐಸ್ ತರ ಕೋಲ್ಡ್ ಆಗಿ ನಾವೇನ್ ಆಗ್ತೀವಂದ್ರ ನಮ್ಮ ಸೂಕ್ಷ್ಮ ಶರೀರ ಹೊರಗೆ ಬಂದು ಆ ಒಂದು ಆನಂದವನ್ನ ಅನುಭವಿಸಕ್ ಸ್ಟಾರ್ಟ್ ಆಗತ್ತೆ, ಬ್ರಹ್ಮಾನಂದವನ್ನ. ಅದ್ ಯಾವ ತರ ಇರುತ್ತೆ ಅಂದ್ರ, ಒಂದು ಬಕೆಟ್ ನೀರೊಳಗೆ ನೀವು ಒಂಚರಿಗೆ ಹಾಲು ಹಾಕಿದಾಗ ಯಾವ ಕಲರ್ ಬರುತ್ತಲ್ಲ, ಆ ಕಲರ್ದ ಬಣ್ಣನ ನಾವಾಗಿಬಿಟ್ಟಿರ್ತೀವಿ, ಆ ಬೆಳಕ ನಾವಾಗಿರ್ತೀವಿ. ಅವಾಗ ಆ ಬೆಳಕ್ ನಾವಾದಾಗ ಅನುಭವಿಸ್ತಾ ಇರ್ಬೇಕಾದ್ರ ನಾ ಅನ್ನೋದವಾಗ ನೆನಪೇ ಇರಲ್ಲ ನಮಗ್. ನಾ ಅಂದ್ರೆ ಏನನ್ನೋದ ಗೊತ್ತಿರೋದಿಲ್ಲ. ಅದು 45 ನಿಮಿಷ 1 ಗಂಟೆ ಆದ್ಮೇಲೆ ನಮ್ಮ ಮೈಮೇಲ್ ಪ್ರಜ್ಞೆ ಬಂದಾಗ ನಾನು ಹತ್ತಿದ್ದೆ ಮಾಸ್ಟರ್ಸ್. ಎದಿ ಮ್ಯಾಗಿನ ಹಂಗೆಲ್ಲ ತೋದ್ ಹೋಗ್ಬಿಟ್ಟಿತ್ತು. ಹತ್ತಿದ್ ನನಗ ಗೊತ್ತಿರ್ಲಿಲ್ಲ. ನೋಡಿ, ಇಲ್ಲಿ ಡಿಫ್ರೆನ್ಸಿಯೇಟ್ ನಾವು ತಿಳ್ಕೊಬೇಕು. ನಾನು ಆನಂದಮಯ ಕೋಶದಲ್ಲಿ ಆನಂದವನ್ನು ಅನುಭವಿಸ್ತಾ ಇದ್ದೆ. ಆ ನೀರು ಕುಡಿಸಿದ ಹಾಲಿನ ತರ ಬಣ್ಣದ ವಸ್ತುವಾಗಿ ನಾ ಆನಂದ ಅನುಭವಿಸ್ತಾ ಇದ್ದೆ. ಅದೇ ಆತ್ಮಸ್ವರೂಪ. ನನಗೆ ಪ್ರಜ್ಞೆ ಬಂದಾಗ ನನ್ನ ಎದಿ ಮ್ಯಾಗಿದ್ದಂತ ಎಲ್ಲ ಶರ್ಟ್ ತೋದಿದೆ, ನಾ ಹತ್ತಿದ್ ನನಗೆ ಗೊತ್ತಿಲ್ಲ. ಹತ್ತವರು ಬೇರೆ, ಆನಂದವನ್ನು ಅನುಭವಿಸಿದವರು ಬೇರೆ. ಹತ್ತಿದ್ದು ಈ ಒಂದು ಸ್ಥೂಲ ಶರೀರ, ಆನಂದ ಅನುಭವಿಸಿದ್ದು ಆತ್ಮ. ಅದಕ್ಕೆ ಜ್ಞಾನೋದಯ ಸ್ಥಿತಿ ಅಂತ ಹೇಳ್ತಾರೆ ಮಾಸ್ಟರ್ಸ್. ಅದನ್ನೇ ಏನಂದ್ರ ಸಹಸ್ರಾರ ಚಕ್ರ ಆಕ್ಟಿವೇಟ್ ಆಯ್ತು ಅಂತಂದ್ರ, ಅದನ್ನ ಅನುಭವಿಸಿದೀವಿ ಅಂದ್ರ ಅವಾಗ ನಾನೇ ಬೇರೆ, ಈ ಶರೀರನೇ ಬೇರೆ ಅಂತ ಅನುಭವ ಆಗತ್ತೆ ಅಂತ ಮಾಸ್ಟರ್ಸ್. ಇದನ್ನ ನಾನು ಹಂಚಿಕೊಂಡಾಗ ಗ್ರೂಪ್ನ್ಯಾಗ ಕೇತಪ್ಪನವ್ರು ಸರ್ ಹೇಳಿದ್ರು, ಆಯ್ತಲ್ಲ ಮತ್ ನೀನೇ ರಾಜ ಆದಿಲ್ಲಪ್ಪ, ಈಗ ಎನ್ಲೈಟನ್ಮೆಂಟ್ ಆಯ್ತು ಅಂತ ಹೇಳಿದ್ರು. ಎನ್ಲೈಟನ್ಮೆಂಟ್ ಆಯ್ತು ಅಂದಾಗ ಅಲ್ಲಿದ್ದಂತ ಮಾಸ್ಟರ್ ಕಂಗ್ರಾಚುಲೇಷನ್ ಅಂದ್ರು. ಕೆಲವು ಜನ ಸರ್ ಇನ್ನೇನ್ ನೀವು ಧ್ಯಾನ ಮಾಡೋದ್ ಬೇಡ, ಆಯ್ತು ನಿಮ್ ಸಾಧನೆ ಮುಗೀತು ಅಂತ ಹೇಳಿದ್ರು. ಅದಾದ್ಮೇಲೆ ನನಗೆ ಏನೂ ಗೊತ್ತಿಲ್ಲ ಮಾಸ್ಟರ್ಸ್. 3 ತಿಂಗಳಾಗೈತೆ ಅಷ್ಟೇ ನಾನು ಧ್ಯಾನಕ್ಕೆ ಬಂದ್. ನನಗೆ ಏನೇನು ಗೊತ್ತಿಲ್ಲ. ಪೂರ್ವ ಜನ್ಮದ ಸಾಧನೆಯಿಂದ ಆಯ್ತು ಅಂತ ಹೇಳಿ ಸರ್ ಹೇಳಿದ್ರು, ಕೇತಪ್ಪನವ್ರು ಸರ್. ಹಿಂದಿನ ಜನ್ಮದಾಗ ನಾವೇನ್ ಸಾಧನೆ ಮಾಡ್ಕೊಂಡ್ ಬಂದಿರ್ತೀವಿ, ಆ ಸಾಧನೆಯ ಮುಂದುವರಿದ ಭಾಗವಾಗಿ ಆತರ ಆಯ್ತು ಅಂತ ಹೇಳಿದ್ರು. ಅವಾಗ ಖುಷಿಯನ್ನ ಹಂಚ್ಕೋಬೇಕಂತೇಳಿ ಒಬ್ಬ ಸೀನಿಯರ್ ಮಾಸ್ಟರ್ಗೆ, ಲೇಡೀಸ್ ಅವರು ಸೀನಿಯರ್ ಮಾಸ್ಟರ್ಗೆ ಫೋನ್ ಹಚ್ಚಿದೆ ಮಾಸ್ಟರ್ಸ್. ಮೇಡಮ್ ನನಗೆ ಇವತ್ತು ಜ್ಞಾನೋದಯ ಆಯ್ತು. ಅವಾಗ ಅವ್ರು ಹೇಳಿದ್ರು, ಏನ್ರಿ ಜ್ಞಾನೋದಯ ಅಂದ್ರ, ಇಲ್ರಿ ಮೇಡಮ್ ಹಿಂಗಿಂಗ ಈ ತರ ಆಯ್ತು ಸಹಸ್ರಾರ ಆಕ್ಟಿವೇಟ್ ಆಯ್ತು,
ನನಗೆ ಜ್ಞಾನೋದಯ ಆಗ್ಬಿಡ್ತು. ಹುಚ್ಚದೆ ಶಾಣಾದೀನಿ ಅಂತಂದ್ರು. ಬುದ್ಧ ಜ್ಞಾನೋದಯ ಆಗ್ಬೇಕಾದ್ರೆ 4 ಜನ್ಮ ತಾಳಿ ಬರ್ಬೇಕಾಯ್ತು, ನೀವ್ 2 ದಿವಸ ಧ್ಯಾನಕ್ ಬಂದು ಅಂತ ಹೇಳಿದ್ರು. ಮೇಡಮ್ 3 ತಿಂಗಳಾಯ್ತು, ನಿಮ್ ತಲೆ ಕೆಟ್ಟೈತ್ ನೋಡ್ರಿ, 3 ತಿಂಗಳದಾಗ ಯಾರು ಜ್ಞಾನೋದಯ ಇಡ್ರಿ ಫೋನ್ ಅಂದ್ರು. ಆಯ್ತು, ಮತ್ತ ನಾ ಏನ್ ಜ್ಞಾನೋದಯ ಆಗೈತೆ ಅಂತ ಖುಷಿ ಪಟ್ಟಿದ್ನಲ್ಲ, ಪೂರ್ತಿ ಸಪ್ರೆಸ್ ಆತ್ರಿ. ಹೋಗ್ಬಿಡ್ ಮಾರ, ಏನೋ ಕೇತಪ್ಪನವ್ರ ಸರ್ ಏನೋ ಹೇಳ್ತಾರ, ಅವ್ರ ಏನೋ ಹೇಳ್ತಾರ, ಬೇಡ ಬೇಡ ಸುಮ್ ನನ್ ಪಾಡಿಗೆ ನಾ ಧ್ಯಾನ ಮಾಡಿರತ್ ಅಂತ ಹೇಳಿ ಮತ್ತ ನಾ ಧ್ಯಾನ ಮಾಡ್ಕೊತ ಕುಂತೆ. ಅದಾದ್ಮೇಲೆ ಅಯ್ಯಪ್ಪ ಪಿಂಡಿ ಸರ್ ಕ್ಲಾಸಿಗೆ ಒಂದ್ ಜಾಯ್ನ್ ಆಗ್ತಿ, ಅವಾಗ ಜಾಯ್ನ್ ಆಗ್ತಿದ್ದೆ 11 ಗಂಟೆಯಿಂದ ಮಾಸ್ಟರ್. ನಾನು 11 ಗಂಟೆಗೆ ಜಾಯ್ನ್ ಆದಾಗ ಅಯ್ಯಪ್ಪ ಪಿಂಡಿ ಸರ್ ಹೇಳಿದ್ರು, ಇಲ್ಲ ನೀವು ಬೆಳಗ್ಗೆ 7 ಗಂಟೆ ಒಳಗ ಸೂರ್ಯ ಅದೇ ತಾರೆ ಮೂಡ್ತಾ ಇರ್ತಾನ ನೋಡ್ರಿ, ಸೂರ್ಯ ಹುಟ್ಟಿರ್ತಾನಲ್ಲ, ಸೂರ್ಯ ಹುಟ್ಟುವಾಗ ಸೂರ್ಯನಿಗೆ ಬೆನ್ನು ಮಾಡಿ ಕುಂತ ನೀವು ಧ್ಯಾನ ಮಾಡಿದ್ರಿ ಅಂದ್ರೆ ಅದ್ಭುತ ಅನುಭವಗಳಾಗ್ತಾವ ಅಂತ ಹೇಳಿದ್ರು. ನಾನ್ ಏನ್ ಮಾಡಿದೆ, ಆಯ್ತು ಅಂತ ಹೇಳಿ ನಮ್ ಮೇಲ್ಗಡೆ ಟೆರೆಸ್ ಮೇಲೆ ಹೋಗಿ ಕುಂತು ಸೂರ್ಯಗೆ ಅಪೋಸಿಟ್ ಆಗಿ ಸೂರ್ಯನ ಕಡೆ ಬೆನ್ನು ಮಾಡಿ ನಾನು ಧ್ಯಾನಕ್ ಕೂತಿದ್ದೆ. ಧ್ಯಾನಕ್ ಕೂತಾಗ ನನಗೇನಾಯ್ತು ಮಾಸ್ಟರ್ ಅಂದ್ರ, ಸಡನ್ ಆಗಿ ಈ ಭಾಗದಾಗ ಒಂದ್ ಕೆಂಪು ಚಂದ್ರ ಕಾಣಕತ್ತು. ಕೆಂಪು ಚಂದ್ರ ಕಾಣಕತ್ತು ಅಂದ್ಮೇಲೆ ಅದ್ ಹೋದ್ಮೇಲೆ ಆರೆಂಜ್ ಕಾಣಕತ್ತು, ಆರೆಂಜ್ ಆದ್ಮೇಲೆ ಎಲ್ಲೋ ಆದ್ಮೇಲೆ ಈ ತರ ನೀಲಿ, ಹಸಿರು ನೀಲಿ, ಅದಾದ್ಮೇಲೆ ಹಿಂಗ ಚೇಂಜ್ ಆಗ್ತಾ ನೇರಳೆ ಬಣ್ಣ ಹೋಗಿ ಇಲ್ಲಿ ಬಂಗಾರದ ವರ್ಣದ ಚಂದ್ರ ಕಾಣಕತ್ತ, ಗೋಲ್ಡನ್ ಚಂದ್ರ ಕಾಣಕತ್ತ. ಗೋಲ್ಡನ್ ಚಂದ್ರ ಕಂಡು ಏನಾಯ್ತಪ್ಪ ಅಂತಂದ್ರ, ಕೊನೆಗೆ ನನ್ನ ಮುಖ ಗೋಲ್ಡ್ ಆಯ್ತು, ಇಡೀ ಶರೀರ ಗೋಲ್ಡ್ ಆಯ್ತು, ಇಡೀ ನನ್ನ ಶರೀರ ಎಲ್ಲ ಬಂಗಾರದ ಒಂದು ಮೂರ್ತಿಯಾಗಿ ಕುಂತ್ಬಿಟ್ಟೆ, ನಾನು ಬಂಗಾರದ ಮೂರ್ತಿಯಾಗಿ ಕುಂತೆ. ಅದಾದ್ಮೇಲೆ ನಾನು ಮತ್ತೆ ಬರ್ನೇ ದಿವಸ ಇಮಿಡಿಯೇಟ್ ಏನ್ ಮಾಡಿದೆ ಅಂದ್ರೆ, ಅಯ್ಯಪ್ಪ ಪಿಂಡಿ ಸರ್ ಜೂಮಿಗ್ ಜಾಯ್ನ್ ಆದೆ. ಸರ್ ಹಿಂಗಾಯ್ತು ಸರ್, ನನ್ಗೆ ಈ ತರ ಬಣ್ಣಗಳು ಬಂದ್ವು. ಅವ್ರು ಹೇಳಿದ್ರು, ಹೌದು ಕರೆಕ್ಟು, ಆ ಬಣ್ಣಗಳು ಏನಪ್ಪಾ ಅಂತಂದ್ರ ನಿನ್ನ ಒಂದೊಂದೇ ಚಕ್ರದ ಬಣ್ಣ. ಒಬ್ರು ಯಾರೋ ಮಾಸ್ಟರ್ ಹೇಳಿದ್ರು, ಈ ಚಕ್ರಗಳ ಬಣ್ಣ ಅನ್ನುವಂಥವು ಸುಳ್ಳು, ಕಾಲ್ಪನಿಕ ಅಂತೇಳಿ. ನಿಜವಾಗಿಯೂ ಅದನ್ನ ಅನುಭವಿಸಿದೆ. ನಾವು ಅನುಭವಿಸಿದ ಜ್ಞಾನವನ್ನ ಏನ್ ಪಡ್ಕೋತೇವಲ್ಲ, ಅದೇ ಶ್ರೇಷ್ಠ ಜ್ಞಾನ ಮಾಸ್ಟರ್ಸ್. ಅವ್ರ ಸರ್ ಹೇಳಿದ್ರು, ಆ ಒಂದೊಂದೇ ಚಕ್ರದ ಬಣ್ಣ ಕಂಡು ನಿನಗ ಅದಾದ್ಮೇಲೆ ಏನಾಯ್ತು ಅಂದ್ರ ಗೋಲ್ಡನ್ ಆರಾ ಕಾಣಿಸ್ತಿಂದು, ಯು ಆರ್ ಎನ್ಲೈಟನ್ ಗೋಲ್ಡನ್ ಆರಾ ಮಾಸ್ಟರ್ ಅಂದ್ರು. ನೋಡ್ರಿ, ಅವ್ರಿಗೆ ಕೇತಪ್ಪನವ್ರ ಸರ್ ನೀವು ಎನ್ಲೈಟನ್ ಮಾಸ್ಟರ್ ಅಂದಿದ್ರು, ಜ್ಞಾನೋದಯ ಆಗೈತೆ ಅಂದಿದ್ರು. ಆ ಮೇಡಮ್ ಅವ್ರು ಏನ್ ಹೇಳಿದ್ರು ಮಾಸ್ಟರ್ ಅಂದ್ರೆ, ಹುಚ್ಚದಿ ನೀನು ಏನೇನು ಕಲ್ಪನೆ ಮಾಡ್ಕೋತಿ ಅಂದಿದ್ರು. ಇವ್ರು ಹೇಳಿದ್ರು, ನೀನ್ ಎನ್ಲೈಟನ್ ಗೋಲ್ಡನ್ ಆರಾ ಮಾಸ್ಟರ್ ಅಂತ ಹೇಳಿದ್ರು, ನೀನ್ ಎನ್ಲೈಟ್ ಆದಂತ ಗೋಲ್ಡನ್ ಆರಾ ಮಾಸ್ಟರ್ ಅಂತಂದ್ರು. ನಿಜವಾಗಿ ಇಲ್ಲಿ ನೀವು ವಿಚಾರ ಮಾಡ್ಬೇಕಾಗಿರೋದು ಏನ್ ಮಾಸ್ಟರ್ ಅಂತಂದ್ರ, ನಾವು ಧ್ಯಾನಕ್ಕೆ ಕುಂತಾಗ ಆಗುವಂತ ಅನುಭವವನ್ನ ಯೋಗ್ಯ ಗುರುವಿನೊಂದಿಗೆ ಹಂಚಿಕೊಳ್ಳಬೇಕು. ನೋಡಿ, ಅಕಸ್ಮಾತ್ ನಾನು ಆ ಅಯ್ಯಪ್ಪ ಪಿಂಡಿ ಸರ್ ಜೊತೆ ಹಂಚ್ಕೊಂಡಿರ್ಲಿಲ್ಲ ಅಂದ್ರ ನಾನು ಹುಚ್ಚನಂಗ್ ಕೂತ್ಬಿಡ್ತಿದ್ದೆ. ಕೇತಪ್ಪನವ್ರ ಸರ್ ಒಂಥರ ಹೇಳ್ತಾರ, ಈ ಮೇಡಮ್ ಒಂಥರ ಹೇಳ್ತಾರ ಅಂತ. ಹೌದಲ್ರಿ ಮಾಸ್ಟರ್? ಅದಕ್ಕ ನಾ ಎಷ್ಟೋ ಮಾಸ್ಟರ್ ನೋಡೇನಿ, ಯಾವ್ದಾದ್ರು ಅನುಭವ ಆಯ್ತು ಅಂದ್ರ ಅವ್ರು ಏನ್ ಮಾಡ್ತಾರೆ, 2-3 ದಿನದಾಗ ಒಂದ್ 7-8 ಗ್ರೂಪಿಗೆ ಜಾಯ್ನ್ ಆಗಿ ಅನುಭವ ಹಂಚ್ಕೊಂಡ್ಬಿಡ್ತಾರ. ಅಲ್ಲಿ ಏನಾಗತ್ತಪ್ಪ ಅಂದ್ರ, ಒಬ್ಬೊಬ್ಬ ಮಾಸ್ಟರ್ ನಮ್ಗೆ ಒಂದೊಂದ್ ತರ ಉತ್ತರ ಕೊಡ್ತಾರ. ಆತರ ಆಗ್ಬಾರ್ದು, ಒಬ್ಬರನ್ನ ಆಯ್ಕೆ ಮಾಡ್ಕೋಬೇಕು ನಾವು. ಯಾವ ತರ ಇಲ್ಲಿ ಹೈಮವತಿ ಆದಿಶಕ್ತಿ ಬಂದು ಆ ದೇವತೆಗಳಿಗೆ ಹೇಳಿದ್ಲು, ಆ ಯಕ್ಷನನ್ನ ನೀವು ನೋಡಿದ್ರಲ್ಲ, ಅವ ಯಕ್ಷ ಅಲ್ಲ, ಅವ ಬ್ರಹ್ಮನ್, ಅವ ದೇವರು, ಅವ ಪರಮಾತ್ಮ ಅಂತ ಹೇಳಿದ್ಲಲ್ಲ. ಆತರ ಒಬ್ಬ ಯೋಗ್ಯನಾದಂತ ಗುರು ಹೆಂಗಿರ್ಬೇಕು ಅಂದ್ರ, ಇಂತ ಎಲ್ಲ ಅನುಭವಗಳಾಗಿರ್ಬೇಕು ಅವಾಗ ಗುರುಗೆ. ಅವಾಗ ಅನುಭವ ಆಗಿರ್ಲಿಲ್ಲ ಅಂದ್ರೆ ನಾವು ಕೇಳುವಂತ ಪ್ರಶ್ನೆಗೆ ಉತ್ತರ ಕೊಡಕ್ ಬರೋದಿಲ್ಲ, ನಮ್ಗೆ ಏನೋ ಒಂದ್ ಹೇಳ್ಬಿಡ್ತಾನ ನಾವು. ನಾ ಇನ್ನೊಬ್ರಿಗೆ ಫೋನ್ ಹಚ್ಚಿದ್ ಮಾಸ್ಟರ್, ನನ್ ತಲೆಯೆಲ್ಲ ವಜ್ಜಾಗಿ ನೋವಾಗಕತ್ತಿತ್ತು. ಒಬ್ಬ ಮಾಸ್ಟರ್ಗೆ ಹಚ್ಚಿದೆ, ಅವ್ರು ಹೇಳಿದ್ರು, ಇಲ್ಲ ನಿಮ್ಗೆ ಅಹಂಕಾರ ಬಂದೈತಿ, ಅಹಂಕಾರದಿಂದ ಹಂಗ ಆಗತ್ತೈತಿ ಅಂತ ಹೇಳಿದ್ರು. ಅದ್ರ ಅರ್ಥ ಏನಂದ್ರ, ಅವರಿಗೆ ಅದ್ರ ಬಗ್ಗೆ ಅನುಭವ ಇರ್ಲಿಲ್ಲ ಅಂತಂದ್ರ ನಮಗ್ ಸರಿಯಾದ ಉತ್ತರ ಕೊಡಕ್ ಸಾಧ್ಯನೇ ಇಲ್ಲ ಅವರು. ಅದಕ್ಕಾಗಿ 2 ವಿಷಯ ಈ ಕಥೆಯಿಂದ ನಾವು ತಿಳ್ಕೊಬೇಕಾಗಿರುವಂತದ್ದು. 2 ವಿಷಯ ಏನಂತಂದ್ರ ಮಾಸ್ಟರ್ಸು, ಒಂದು ಏನಪ್ಪಾ ಅಂತಂದ್ರ, ನಮ್ಮಲ್ಲಿ ಅಹಂಕಾರ ಬಂತು ಅಂದ್ರೆ ನಮ್ಮ ಸಾಧನೆ ಶೂನ್ಯ ಆಗತ್ತೆ. ಅಹಂಕಾರ ಅನ್ನುವಂಥದ್ದು ಎಷ್ಟು ಕೆಟ್ಟ ಅಂದ್ರ ನಮ್ಮನ್ನ ಪೂರ್ತಿ ಹಾಳು ಮಾಡಿಬಿಡುತ್ತೆ. 2ನೇದು ಏನು ಅಂದ್ರ, ನಮ್ಮ ಆಧ್ಯಾತ್ಮ ಸಾಧನೆ ಆಗ್ಬೇಕು, ಉನ್ನತ ಸಾಧನೆ ಆಗ್ಬೇಕು ಅಂದ್ರ ಒಬ್ಬ ಯೋಗ್ಯ ಗುರುವಿನ ಆಯ್ಕೆ ಇಂಪಾರ್ಟೆಂಟು. ಆಮೇಲೆ ನಮಗಾದಂತ ಅನುಭವ ಯಾರ್ಯಾರ ಮುಂದೆ ಸುಮ್ನೆ ಹೇಳ್ಕೊತ ಹೋಗ್ಬಾರ್ದು. ನಾವೇನ್ ಆಯ್ಕೆ ಮಾಡಿರ್ತೇವಲ್ಲ ಒಬ್ಬ ಗುರು ಅಂತ ಹೇಳಿ, ಅವಾಗೆ ಹೇಳ್ಬೇಕು, ಅವೇನ್ ಹೇಳ್ತಾನ ಅದೇ ಸಾಧನೆ ಒಳಗೆ ನಾನು ಹೋಗ್ಬೇಕು ಅಂತ ಹೇಳ್ತಾ ಇವತ್ತಿನ ಸ್ವಾಧ್ಯಾಯ ಮುಗಿಸ್ತೀನಿ ಮಾಸ್ಟರ್ಸ್. ಕೇಳದೆ ಎಲ್ಲರಿಗೂ ಧನ್ಯವಾದಗಳು.